ಸಲುಹಿಹ ಅಮರ ಚೇತನಕ್ಕೆ ಹರುಷ ನೀಡಿ. ಆದರೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೇವಲ ಎರಡೆರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ರಂಗಕಲೆ ಬಹಳಷ್ಟು ನಶಿಸಿ ಹೋಗ್ತಾ ಇದೆ. ಕಾಲಘಟ್ಟ ಎಂಥದೈತಂದ್ರೆ ಇವತ್ತು ಮೊಬೈಲ್ ಯುಗ, ಯಾರಿಗೂ ಸಮಯ ಇಲ್ಲ. ಎಲ್ಲಿ ಪ್ರತಿ ಗ್ರಾಮದಾಗ ಸಣ್ಣ ಸಣ್ಣ ಹುಡುಗರು ಸತ್ಯಕ್ಕೆ ಮೊಬೈಲು ಟಿ ವಿಯಲ್ಲಿ ಮಗ್ನಾಗ್ಯಾರ. ಆ ಒಂದು ಇಂಥ ಕಾಲಘಟ್ಟದಾಗ ಸತ್ಯಕ್ಕೆ ತಾವು ಈ ರೀತಿಯ ಜಾತ್ರಾ ಕಾರ್ಯಕ್ರಮ ಇರ್ಬೋದು, ಈ ರೀತಿಯ ನಾಟಕಕ್ಕೆ ಪ್ರೋತ್ಸಾಹ ಕೊಡುವುದು ಇರೋದು. ಯಾಕಂದ್ರೆ ಧಾರ್ಮಿಕ ಪರಂಪರೆ ಅನ್ನೋದು ಭಾಳ ಜೀವನದಾಗ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಅದರಲ್ಲಿ ಜನರಿಗೆ ಭಾಳಷ್ಟು ಬದಲಾವಣೆ ಆಗಲಿಕ್ಕೆ ಹಾಗೂ ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಭಾಳ ಅವಶ್ಯವಿರುವಂಥದ್ದು ಒಂದು ಧಾರ್ಮಿಕ ಪರಂಪರೆಯನ್ನು ತಾವು ಉಳಿಸ್ತಾ ಇದ್ರಿ. ಅದರ ಜೊತೆಗಾಗಿ ಇವತ್ತು ನಾಟಕ ಕಲೆಯನ್ನು ಉಳಿಸೋದು ಭಾಳ ಸರ್ ಹೇಳ್ದಂಗೆ ಅದು ಭಾಳ ಅವಶ್ಯ ಐತಿ. ಇವತ್ತು ಮೊಬೈಲ್ ಯುಗದಲ್ಲಿ ಎಲ್ಲ ನಮ್ಮ ಗ್ರಾಮೀಣ ಕ್ರೀಡೆಗಳಾಗಲಿ ಒಂದು ಕಲೆಯ ಈ ರೀತಿ ನಾಟಕ, ದೊಡ್ಡಾಟ, ಈ ಹಲವಾರು ರೀತಿ ಭಾಳಷ್ಟು ಇದ್ವು. ನಮಗಂಕರ ಭಾಳಷ್ಟು ಗೊತ್ತಿಲ್ಲ. ಆದರೆ ಬರುವಂಥ ಪೀಳಿಗೆಗೆ ತಾವು ಈ ಒಂದು ಕಲೆಗಳನ್ನು ಉಳಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ತಾವು ಮಾಡ್ತಾಯಿದ್ರಿ. ಇದು ಭಾಳ ಸಂತೋಷವಾದಂಥ ವಿಷಯ. ಈ ರೀತಿ ಕಾರ್ಯಕ್ರಮಗಳು ಹೀಗೆ ಸಾಗಲಿ, ನಾವು ಸದಾ ನಿಮ್ಮ ಜೊತೆಗೆ ಇರ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೆ ವಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಥಮದಲ್ಲಿ ಬ್ಯಾಟಿ ಗ್ರಾಮದ ಆರಾಧ್ಯ ದೇವರಾಗಿರುವಂಥ ಶ್ರೀ ಬಸವನ ದೇವರ ಪಾದಾರವಿಂದಗಳಿಗೆ ಆನೆಮೆಟ್ಟು ಇವತ್ತಿನ ಶ್ರೀ ಬಸವನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನ ಎಂಬ ಸುಂದರ ಸಾಮಾಜಿಕ ನಾಟಕದ ಇವತ್ತಿನ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಿನ ಅಧ್ಯಕ್ಷರು ಆಗಿರುವಂಥ ಶ್ರೀ ಮಲ್ಲಯ್ಯ ಪೂಜಾರ್ ಅವರೇ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜ್ಯೋತಿ ಬೆಳಗಿಸುವ ಮುಖಾಂತರ ಈ ಒಂದು ನಾಟಕಕ್ಕೆ ಚಾಲನೆಯನ್ನು ನೀಡಿರುವಂಥ ನವಲಗುಂದ ಬಿಜೆಪಿಯ ಮುಖಂಡರು, ಅಣ್ಣಿಗೇರಿಯ ಸಂಸ್ಥಾಪಕ PLD ಬ್ಯಾಂಕಿನ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಭವಿಷ್ಯದ ಯುವ ನಾಯಕರಾಗಿರುವಂಥ ಶ್ರೀ ದೇವರಾಜ್ ದಾಡಿಬಾಯಿ ಅವರು, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ನಾಟಕಕ್ಕೆ ಈ ನಾಟಕವ ಯಶಸ್ವಿಯಾಗಲು ಈ ನಾಟಕರಿಗೆ ಬಹಳಷ್ಟು ಪ್ರೋತ್ಸಾಹನ ಮಾಡಿ ಅತ್ಯಂತ ಸಣ್ಣವರಾಗಿ ನಮ್ಮೆಲ್ಲರ ಜೊತೆ ಸಣ್ಣವರಾಗಿ ಯುವಕರ ಜೊತೆ ಯುವಕರಾಗಿ ದೊಡ್ಡವರು ಹಿರಿಯರ ಜೊತೆ ಹಿರಿಯರಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇವತ್ತಿನ ಈ ಒಂದು ನಾಟಕದ ನಿರೂಪಣೆಯನ್ನು ಮಾಡಿರುವಂಥ ಶ್ರೀ MY ಹುಬ್ಬಳ್ಳಿ ಸರ್ಗೆ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಮೇವುದವರು ಒಂದು ಪ್ರೀತಿಯ ಒಂದು ಸನ್ಮಾನವನ್ನು ತಾವೆಲ್ಲರೂ ಸೇರಿ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ತಸ್ಮೈ ಶ್ರೀ ಗುರುವೇ ನಮೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮೋ ಕಲ್ಮೇಶ್ವರ. ಓಂ ನಮೋ ಕಲ್ಮೇಶ್ವರ.
ಓಂ ನಮೋ ಕಲ್ಮೇಶ್ವರ ನಾಡಲಿ ಹೆಸರಾದ ಎಟ್ಟಿ ಪುರದಲ್ಲಿ ನೆಲೆಸಿದನೆ ನಮೋ ಕಲ್ಮೇಶ್ವರ ಓಂ ನಮೋ ಪರಮೇಶ್ವರ ಕಾಪಾಡೋ ಪರಮೇಶ್ವರ ಓಂ ನಮೋ ಕಲ್ಮೇಶ್ವರ ಓಂ ನಮೋ ನಮೋ ನಟರಾಜ ಓಂ ನಮೋ ನಮೋ ರಘುತೇಜ ಓಂ ನಮೋ ನಮೋ ನಟರಾಜ ಓಂ ನಮೋ ನಮೋ ರಘುತೇಜ ನೀಲಕಂಠ ಚರಮಾಂಬರದಾಯ ನೀಲಕಂಠ ಚರಮಾಂಬರದಾಯ ನಮ 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 ನಮರುಗದಾರಿ ನಮ 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 ನಮರುಗದಾರಿ ತ್ರಿಲೋಕದಾರಿ ನಮೋ ತ್ರಿಲೋಕದಾರಿ ನಮೋ ಓಂ ನಮೋ ಓಂ ನಮೋ ಓಂ ನಮೋ ನಮೋ ನಟರಾಜ ಓಂ ನಮೋ ನಮೋ ರಘುತೇಜ ಓಂ ನಮೋ ನಮೋ ನಟರಾಜ ಓಂ ನಮೋ ನಮೋ ರಘುತೇಜ ನೀಲಕಂಠ ಚರಮಾಂಬರದಾಯ ನೀಲಕಂಠ ಚರಮಾಂಬರದಾಯ ಡಮ 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 ಡಮರುಗದಾರಿ ಡಮ 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 ಡಮರುಗದಾರಿ ತ್ರಿಲೋಕದಾರಿ ನಮೋ ತ್ರಿಲೋಕದಾರಿ ನಮೋ ಓಂ ನಮೋ ಓಂ ನಮೋ ಓಂ ನಮೋ ನಮೋ ನಟರಾಜ ಓಂ ನಮೋ ನಮೋ ರಘುತೇಜ ಓಂ ನಮೋ ನಮೋ ನಟರಾಜ ಓಂ ನಮೋ ನಮೋ ರಘುತೇಜ ಓಂ ನಮೋ ನಮೋ ರಘುತೇಜ ಓಂ ನಮೋ ನಮೋ ರಘುತೇಜ ಓಂ ನಮೋ ನಮೋ ನಟರಾಜ ಓಂ ನಮೋ ನಮೋ ರವಿತೇಜ ಓಂ ನಮೋ ನಮೋ ನಟರಾಜ ಕಲಿಯುಗ ಹ, ಈ ಕಲಿಯುಗದಲ್ಲಿ ಕರ್ಮ ಹೆಚ್ಚಾಗಿ ನ್ಯಾಯ ದೇವತೆ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿ ನ್ಯಾಯ ದೇವತೆ ಮೇಲೆ ಕುರುಡು ಕಾಂಚಾನ ಕುಳಿತು ತಾಂಡವಾಡುತ್ತಿರುವುದರಿಂದ ಮರ ಸಿಡಿಲು ಬಡದಂತೆ ಬಡವರ ಬದುಕಾಗಿದೆ. ಈ ಕಲಿಯುಗದಲ್ಲಿ ಕಾಮುಕರ ಕಚ್ಚೆ ಹರಿದು ಕಾಮುಕರ ಅತ್ಯಾಚಾರಕ್ಕೆ ಸಿಕ್ಕು ಎಷ್ಟೋ ಅಮಾಯಕರ ಹೆಣ್ಣು ಮಕ್ಕಳ ಜೀವನ ಹಾಳಾಗಿ ಹೋಗಿದೆ. ಈ ಕಲಿಯುಗದಲ್ಲಿ ಇಡೀ ಜಗತ್ತಿಗೆ ಅನ್ನ ಕೊಡುವ ದೇವರು ರೈತ, ನಡೆದಾಡುವ ದೇವರು ರೈತ. ರೈತನೇ ರಾಷ್ಟ್ರದ ಬೆನ್ನೆಲುಬು. ರೈತ ಬಕ್ಕದಿದ್ದರೆ ಜಗವೆಲ್ಲ ಬೆಕ್ಕುವುದು ಎಂದು ಬಾಯಿ ತುಂಬ ಮಗಳುವ ಈ ಬಂಡ ರಾಜಕಾರಣಿಗಳು ಇಂದು ಬಡ ರೈತನ ರಕ್ತ ಹೀರುತ್ತಿರುವುದರಿಂದ ಬಳಲಿ ಬೆಂಡಾಗಿ ಬೆಂದು ಹೋಗಿದೆ ಬಡ ರೈತನ ಜೀವನ. ಈ ಊರಿನಲ್ಲಿ ನಡೆಯುವ ಪ್ರತಿಯೊಂದು ವ್ಯವಹಾರದಲ್ಲಿ ಧರ್ಮಗಳನ್ನೆಲ್ಲ ತುಳಿದು ಭಂಡದಡಲಿಂದ ಪುಂಡಾಟಿಕೆ ಮಾಡಿ ಮೆರೆಯುತ್ತಿರುವ ರಾಜ, ನೀನು
ನೀನು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಧರ್ಮ ತುಂಬಲು ಹುಟ್ಟಿ ಬಂದಿರುವನು ಈ ಕಲಿಯುಗದ ಕಳ್ಳ. ಸ್ವಲ್ಪ ದಾರಿ ಬಿಟ್ಟು ನಿಲ್ಲು. ಈ ರೀತಿ ಗೂಳಿ ಹಾಗೆ ಮೈ ಉಬ್ಬಿಸ್ಕೊಂಡು ನಡು ಮಧ್ಯೆ ರಸ್ತೆಯಲ್ಲಿ ನಿಂತಿದ್ದೀಯಲ್ಲ, ದಾರಿ ಬಿಟ್ಟು ನಿಲ್ಲಕ್ಕೆ ಏನದು ನಿನಗೆ ದಾಡಿ? ಹೆಣ್ಣು ಮಕ್ಕಳನ್ನ ಕಂಡು ಜೊಲ್ಲು ಸುರಿಸುವ ಕಾಮುಕ ಅಂತ ಗೊತ್ತಾಗುತ್ತದೆ ನಿನ್ನ ರೀತಿ ನೋಡಿದರೆ. ಎಲೆ ಹುಚ್ಚು ಹೆಣ್ಣೆ, ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿಯನ್ನು ಮಾನವೀಯತೆಯ ಮಮತೆ ಕೊಟ್ಟು ಬೆಳೆಸಿರುತ್ತಾರೆ ಈ ಸಮಾಜದಲ್ಲಿರುವ ತಂದೆ ತಾಯಿಗಳು. ಫ್ಯಾಷನ್ ಎಂಬ ಮಾಯಾಜಾಲಕ್ಕೆ ಸಿಕ್ಕು ನಿಮ್ಮಂತ ಬಂಡ ಹೆಣ್ಣುಗಳು ಅರ್ಧಮರ್ಧ ಬಟ್ಟೆಯನ್ನು ತೊಟ್ಟು ಎದೆ ಉಪ್ಪಿಸಿಕೊಂಡು ಬರುವುದನ್ನು ನೋಡಿದರೆ ನನ್ನಂಥ ವಯಸ್ಸಿನ ಹುಡುಗರಿಗೆ ಅಷ್ಟೇ ಅಲ್ಲ, ವಯಸ್ಸಾದ ಈ ಮುದುಕರ ಕತ್ತೆಯು ಸಹ ಲೂಸಾಗುತ್ತದೆ. ಅಂಥದರಲ್ಲಿ ನನ್ನದೇನು ಮಹಾ. ನೋಡು, ನಿನ್ನನ್ನು ನೋಡುವ ಈ ಹುಡುಗರಿಗೆ ಬರುವ ಭಾವನೆ ಸಹೋದರತೆ ಭಾವನೆ ಅಲ್ಲ, ಆದರದ ಭಾವನೆ. ಅತ್ತೆ ಮಗಳಿವಳು, ಇವಳನ್ನು ತಪ್ಪಿಕೊಂಡು ಮುತ್ತಿಟ್ಟು ತುಟಿ ಕಚ್ಚಿ ನಿನ್ನ ಯೌವನದ ಮಕರಂದ ಹೀರಬೇಕೆಂದೆನಿಸುತ್ತದೆ. ತುಂಡು ಬಟ್ಟೆಯನ್ನು ತೊಟ್ಟು ತೊಡೆ ತೋರಿಸುವ ನಿಮ್ಮಂಥ ಬಂಡ ಹೆಣ್ಣುಗಳು ಹುಟ್ಟಿರುವುದರಿಂದಲೇ ಈ ಸಮಾಜ ಕೆಟ್ಟು ಹಾಳಾಗಿ ಹೋಗಿದೆ. ನೀವು ಗಂಡಸರು ಕೆಟ್ಟು ಹೋಗುತ್ತೀರಾ ಅಂತ ಹೆಣ್ಣು ಮಕ್ಕಳು ನಾಲ್ಕು ಗೋಡೆ ಮಧ್ಯನೇ ಇರಬೇಕಾ? ಯಾಕೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರತೆ ಬೇಡವಾ? ನೀವು ಹೇಳಿದಾಗಂತ ಹೆಣ್ಣು ಮಕ್ಕಳು ತಮ್ಮ ಸೌಂದರ್ಯವನ್ನು ಮುಚ್ಚಿಡಬೇಕಾ? ಸೌಂದರ್ಯ ಎಲೆ ಕಲಿಯುಗದ ಕಾಮಿನಿ, ಈ ನಿನ್ನ ಸೌಂದರ್ಯ ತೋರಿಸಲಿಕ್ಕೆಂದು ಅರ್ಧಮರ್ಧ ಬಟ್ಟೆ ತೊಟ್ಟು ಪತ್ತಲಾಗಿ ಬಂದು ನಿಂತರೆ ಈ ನಿನ್ನ ಸೌಂದರ್ಯಕ್ಕೆ ಮೆರುಗು ಬರಲಾರದು ವಿನಃ ನನ್ನಂಥ ವಯಸ್ಸಿನ ಹುಡುಗರು ಸೂರ್ಯನ ಮೇಲೆ ಎರಗುವರು ಎತ್ತರ. ದೂರ ನಿಂತು ಮಾತಾಡೋ ನೀಚ, ಎಚ್ಚರ ಅಂತ ನಿನ್ನ ಮಾತದ ಕೇಳಿ ಹುಚ್ಚರಂತೆ ನಟಿಸುತ್ತಾ ಹೋದರೆ ಇಡೀ ಜಗತ್ತೇ ಹೇಳುತ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಎಲ್ಲಿ ಬೆಲೆ ಇದೆ ಅಂತ ಈ ಭಾರತೀಯ ಸಂಸ್ಕೃತಿಯಲ್ಲಿ. ಎಲೆ ಹುಚ್ಚು ಹೆಣ್ಣೆ, ಈ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣು ಮಕ್ಕಳಿರುವುದು ಈ ನಮ್ಮ ಭಾರತ ದೇಶದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬಾ ಮೈ ತುಂಬಾ ಸೀರೆ ಕುಬ್ಬಸ ತೊಟ್ಟು ಜಡೆ ತುಂಬಾ ಹೂ ಮುಡಿದು ಹಣೆಗೆ ಕುಂಕುಮವನ್ನು ಧರಿಸಿಕೊಂಡು ಬಂದರೆ ಕಾಮ ಎಂಬುವ ಗಂಡಸಿನ ಸೊಕ್ಕಡೆಗೆ ಅಮ್ಮ ಎಂಬ ಅಭಿಮಾನ ಉಕ್ಕಿ ಬರುವುದು ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅಂದಾಗ ಇಡೀ ಜಗತ್ತೇ ಈ ಭಾರತ ದೇಶಕ್ಕೆ ತಲೆಬಾಗಿ ನಡೆಯುತ್ತದೆ. ಆದ್ರೆ ನಿನ್ನ ಮಾತಿನ ಅರ್ಥ ಹೆಣ್ಣು ತುಂಡುಡಿಗೆ ಹಾಕಿದ ತಕ್ಷಣ ತಪ್ಪು ಮಾಡುತ್ತಾಳೆ ಅಂತ. ಅವಳು ಯಾವ ತಪ್ಪು ಮಾಡಿದ್ದಾಳೆ? ತಪ್ಪು ಎಲೆ ಮುಂದೆ ಹುಟ್ಟುವ ಮಕ್ಕಳಿಗೆ ನಾರಿ ದೀಪವಾಗಬೇಕಾಗಿದ್ದ ನಿಮ್ಮಂತ ಬಂಡ ಹೆಣ್ಣುಗಳು ಬೆಳಗಾಗುವುದು ಒಂದೇ ತಡ. ವಾರಿನಲ್ಲಿ ಕುಳಿತು ಬೀರು ಕುಡಿಯುತ್ತಿರುವ ಚಾಲಕಿ ಹೆಣ್ಣು ಮಕ್ಕಳು ಹುಟ್ಟಿದ್ದು ಈ ನಿನ್ನ ಹೆಣ್ಣು ಕುಲದಲ್ಲಿ. ಇದು ತಪ್ಪಲ್ವಾ? ಸಾಲಿ ಕಲಿಯುತ್ತೇನೆಂದು ಸಿಡಿ ಸೇರಿ ರಾತ್ರಿ ಹೊತ್ತಿನಲ್ಲಿ ಕ್ಲಬ್ಬಿನ ಮಬ್ಬಿನ ಹೊತ್ತಿನಲ್ಲಿ ಮಿಂಡರ ಕೈ ಹಿಡಿದು ಕುಡಿದು ಕುಪ್ಪಳಿಸುತ್ತಿರುವ ಬಂಡ ರಂಡಿಗಳೆಲ್ಲ ಈ ನಿನ್ನ ಹೆಣ್ಣು ಕುಲದಲ್ಲಿ. ಮದುವೆ ಆದ ಹೆಣ್ಣು ತಾನು ಗರ್ಭವತಿ ಎಂದಾಕ್ಷಣ ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಎಂದು ಪರೀಕ್ಷೆ ಮಾಡಿಸಿ ಹೆಣ್ಣು ಎಂದಾಕ್ಷಣ ಭ್ರೂಣ ಹತ್ಯೆ ಮಾಡಿರುವ ಬಂಡ ರಂಡಿ ಇಟ್ಟಿಲ್ಲ ಈ ಜಗದಲ್ಲಿ. ಫೋನಿನಲ್ಲಿ ಫೇಸ್ಬುಕ್ ಅಂತ ಚಾರ್ಟ್ ಮಾಡಿ ರಾತ್ರಿ ಎಲ್ಲ ಪ್ರೀತಿ ಮಾಡಿ ಬೆಳಗಾವುದೊಳಗಾಗಿ ತಂದೆ ತಾಯಿಗಳಿಗೆ ಹೇಳದೆ ಬಂಧು ಬಳಗಳಿಗೆ ತಿಳಿಸದೆ ಓಡಿ ಹೋಗಿ ಕಬ್ಬರಿಷ್ಟಲ್ಲಿ ಮದುವೆ ಆಗಿ 3 ತಿಂಗಳಲ್ಲಿ ದುರ್ಮರ ಹೊಂದಿದ ಚೂಳಿಯರಿಟ್ಟಿಲ್ಲ ಈ ನಿನ್ನ ಹೆಣ್ಕುಲದಲ್ಲಿ. ಅದಕ್ಕಾಗಿ ಬಲ್ಲವರು ಹೇಳಿದ್ದಾರೆ ಹೆಣ್ಣಿಗೆ ಹೆಣ್ಣೇ ಶತ್ರು ಎಂದು. ಫ್ಯಾಷನ್ ಏನು ನಾನು ಒಬ್ಳೆ ಮಾಡೋದಿಲ್ಲ. ಹಳ್ಳಿಯಿಂದ ದಿಲ್ಲಿ ತನಕ ಫ್ಯಾಷನ್ ತುಂಬಾ ಮುಂದುವರೆದಿದೆ. ಅಂಥದ್ರಲ್ಲಿ ನಾನು ಫ್ಯಾಷನ್ ಮಾಡೋದೇನು ಮಹಾ?
ಎಲೆ ಹುಚ್ಚು ಹೆಣ್ಣೆ ಬಾಯಿ ಮುಚ್ಚು. ಅತ್ಯಂತ ಸೌಂದರ್ಯವತಿ ಹೆಣ್ಣು ಮಕ್ಕಳು ಇರುವುದು ನಮ್ಮ ಭಾರತ ದೇಶದಲ್ಲಿ. ನಮ್ಮ ಭಾರತದ ಸಂಸ್ಕೃತಿ ಸಂಪ್ರದಾಯ ಉಳಿದುಕೊಂಡಿರುವುದು ನಮ್ಮ ಹಳ್ಳಿಯಲ್ಲಿರುವ ಹೆಣ್ಣು ಮಕ್ಕಳಲ್ಲಿ. ನಿನ್ನಂತೆ ಬಗಲಿಗೆ ಬ್ಯಾಗ್ ಹಾಕಿಕೊಂಡು ಬೈಕ್ ಹತ್ತಿ ಸಿಡಿ ಸೇರುವ ಸುಂದರ ಸೂಳಿಯರಿಂದಲ್ಲ. ನಮ್ಮ ಭಾರತದ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕಾದರೆ ನಿನ್ನಂತ ಹೆಣ್ಣುಗಳಿಗೆ ಒತ್ತು ಬುದ್ಧಿ ಕಲಿಸದ ಹೇಳಿ ನೋಡಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನೇನೂ ಮಾಡಬೇಡಿ. ನಿನ್ನ ಶೀಲದ ಜೊತೆಗೆ ಗೆಳೆತನ ಬಯಸಲು ನಾನೇನು ಸಂಡನಲ್ಲ. ಒಂಟಿ ಹಣ್ಣು ಸಿಕ್ಕಿರಿ ಒಂದು ಬಿಗಿದಪ್ಪಿಕೊಳ್ಳುವ ಬಂಡನು ನಾನಲ್ಲ. ಆದರೆ ನಿಮ್ಮ ಸ್ವಾರ್ಥಕ್ಕಾಗಿ ಇಡೀ ಸಮಾಜವನ್ನೇ ಹಾಳು ಮಾಡುವಂತ ನಿಮ್ಮಂತ ಸೊಕ್ಕಿನ ಹೆಣ್ಣಿಗಳಿಗೆ ಒತ್ತು ಬುದ್ಧಿ ಕಲಿಸುವ ಹಮ್ಮಿರ ಈ ಸರ್ಕಾರ. ನಿಮ್ಮ ದಮ್ಮಯ್ಯ ಅಂತೇನೆ, ದಯವಿಟ್ಟು ನನ್ನ ಬಿಟ್ಟು ಬಿಡಿ. ಎಲೆ ಮಂದಮತಿ ಹೆಣ್ಣೆ, ನಿನ್ನಂಥವಳನ್ನು ಹಿಡಿದಿಟ್ಟುಕೊಳ್ಳುವ ಮಂದಮತಿಯ ಹೇಸಿ ಗಂಡಸು ನಾನಲ್ಲ. ಸುಮ್ಮನೆ ನನ್ನ ಸಮಯವನ್ನು ವ್ಯರ್ಥ ಹಾಳು ಮಾಡಿದ ನಿನ್ನನ್ನು ಇವತ್ತು ಬೆಳಗ್ಗೆ ಹೇಳುವಾಗ ಯಾರ ಮುಖ ನೋಡ್ಕೊಂಡು ಎದ್ನೋ ಏನೋ, ಇನ್ನೂ ಊರುಗಳು ಕಾಲಿಟ್ಟಿಲ್ಲ, ಆಗ್ಲೇ ಮುಖಕ್ಕೆ ಮಂಗಳಾರತಿ ಮಾಡಿ ಹೋಗ್ಬಿಟ್ಟ. ಇರ್ಲಿ, ನಮ್ಮ ಅಣ್ಣಗೆ ಹೇಳಿ ಇವನಿಗೆ ಸರಿಯಾದ ಗತಿ ಕಾಣಿಸ್ತೀನಿ. ಹಲೋ, ಜಯ ನೀಡು ಮನುಷ್ಯ
ಆದಿಶಕ್ತಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೆ ಧರೆಗಿಳಿದು ಬರಬಾರ್ದೇ ತಾಯಿ ನೀನು. ಈ ಕಲಿಯುಗದಲ್ಲಿ ನಮ್ಮಂಥ ಬಡವರು ಬದುಕುವುದಾದರೂ ಹೇಗೆ ತಾಯಿ? ಈ ಜನರಲ್ಲಿ ಈ ಊರುಗಳಲ್ಲಿ ದುಷ್ಟರ ದುರಹಂಕಾರ ನಮ್ಮಂಥ ಬಡವರ ಮೇಲೆ ಧನಿಕರು ದೌರ್ಜನ್ಯ ಮಾಡುತ್ತಿರುವ ಈ ದೌರ್ಜನ್ಯವನ್ನೆಲ್ಲ ಸಹಿಸಿಕೊಂಡು ನಮ್ಮಂಥ ಬಡವರು ಬದುಕುವುದಾದರೂ ಹೇಗೆ ತಾಯಿ? ಬದುಕುವುದು ಹೇಗೆ ಅಮ್ಮ? ಹಗಲು ರಾತ್ರಿ ನೀನೇ ನಮಗೆ ಆಧಾರವೆಂದು ಬದುಕುತ್ತಿರುವ ನಮ್ಮಂಥ ಬಡ ರೈತರ ಮೇಲೆ ನೀನು ಕಷ್ಟಗಳನ್ನು ನೋಡದ ಹಾಗೆ ಕಣ್ಣು ಮುಚ್ಚಿ ಕುಳಿತಿರುವೇನ ತಾಯಿ? ಕಣ್ಣು ಮುಚ್ಚಿ ಕುಳಿತಿರುವೇನಮ್ಮ? ಅಮ್ಮ, ಈಗಲಾದರೂ ಈ ಬಡವೆಯ ಮಾತು, ಈ ಬಡವರ ಮನಕೋರಿಕೆಯನ್ನು ಕೇಳಿ ನಮ್ಮಂಥ ಬಡವರನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನಿನ್ನದು ತಾಯಿ, ನಿನ್ನದಮ್ಮ, ನಿನ್ನದು. ಗಂಗಾ, ಅಣ್ಣಂದಿರು ಎಲ್ಲಿ ಹೋಗಿರುವರಮ್ಮ? ಬನ್ನಿ ಅಣ್ಣಂದ್ರು ಅರ್ಜುನ್ ಮಾವ ಅವರು ಆ ಹಾವನೂರು ದ್ಯಾಮವನ ಜಾತ್ರೆಯಲ್ಲಿ ಚಕ್ಡಿ ಸ್ಪರ್ಧೆ ಇದೆ ಅಂತೆ. ಅರ್ಜುನ್ ಮಾವ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಭಾವನವರು ಆ ಊರಿನ ಶ್ರೀಮಂತನಾದ ಜಯರಾಜನ್ ಕಡೆದವರು ಆಳುಗಳು ಬಂದು ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಾ ಇದ್ದಾರಂತೆ, ಅಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಹೇಳಿ. ಅದಕ್ಕಾಗಿ ಭಾವನವರು ಅದನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೊಲಕ್ಕೆ ಹೋಗಿದ್ದಾರೆ. ಇನ್ನೇನು ಬಂದರೂ ಬರಬಹುದು. ಬಡವರು ಬದುಕುವ ಕಾಲವಲ್ಲವಮ್ಮ ಇದು, ಕಟುಕ ಶ್ರೀಮಂತರ ಕಾಲ. ಅದಕ್ಕಾಗಿ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ, ಬಡ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ಬಡ ರೈತರು ಜೀವನ ಸಾಗಿಸುವುದು ಸವಾಲಿನ ಕೆಲಸವಾಗಿ ಬಿಟ್ಟಿದೆ. ಅಷ್ಟೇ ಏಕಮ್ಮ, ಈ ಕಲಿಯುಗ ಬಡವರ ಭೂಮಿಯನ್ನು ಕಬಳಿಸುವ ಬಂಡ ಶ್ರೀಮಂತರ ಕಾಲವಮ್ಮ ಇದು, ಬಂಡ ಶ್ರೀಮಂತರ ಕಾಲ. ಮಾಮ, ನೀನು BA-BCom ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದಿತ್ತಲ್ಲ, ಏನಾಯ್ತು ಮಾವ? ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನಮ್ಮ, ಅದನ್ನೇ ಹೇಳಲು ಬಂದೆ ನೋಡು. ತೆಗೆದುಕೊಳ್ಳಮ್ಮ ಸೀಟು. ಹಾಗಾದ್ರೆ ಮಾಮ, ಪ್ರಸಾದವನ್ನು ತೆಗೆದುಕೊಳ್ಳಿ. ಆ ದೇವರು ನಿನ್ನನ್ನು 100 ವರ್ಷಗಳ ಕಾಲ ಸುಖವಾಗಿ ಚೆನ್ನಾಗಿ ಇಟ್ಟಿರಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ಳಿ. ನೋಡಮ್ಮ, ದೇವರು ಒಂದೇ ಅಲ್ಲ, ಎಲ್ಲಿದ್ದಾನಮ್ಮ ನಿನ್ನ ದೇವರು? ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತುಕೊಂಡಿದ್ದಾನೆ ನಿನ್ನ ದೇವರು. ದೇವರು ದೇವರು ಎಂದು 3 ಹೊತ್ತು ಬೇಡಿಕೊಂಡರೂ ಪ್ರಯೋಜನವಿಲ್ಲವಮ್ಮ. ಆ ಬಡವರ ಕಷ್ಟ ಕೇಳಿದರು ಕೇಳದ ಹಾಗೆ ಮುಚ್ಚಿಕೊಂಡು ಕುಳಿತುಕೊಂಡು ಬಿಟ್ಟಿದ್ದಾನೆ ನಿನ್ನ ದೇವರು. ಯಾಕೋ ಶಂಕರ, ದೇವರ ಬಗ್ಗೆ ಈ ರೀತಿ ಮಾತನಾಡುತ್ತಿರುವಲ್ಲ, ಯಾಕೆ? ಏನಾಗಿದೆ? ಮಾಮ, ಇವತ್ತು ರಿಸಲ್ಟ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾನೆ, ಅದು ರ್ಯಾಂಕ್ನಲ್ಲಿ ಪಾಸ್ ಮಾಡಿದ್ದಾನೆ ಮಾಮ. ಅದಕ್ಕಾಗಿ ನಾನು ಅವನಿಗೆ ಹೇಳ್ತಾ ಇದ್ದೆ, 100 ವರ್ಷಗಳ ಕಾಲ ಆ ದೇವರು ನಿನ್ನನ್ನು ಸುಖವಾಗಿ ಇಟ್ಟಿರಲಿ ಅಂತ ಬೇಡ್ಕೊಳ್ತಾ ಇದ್ದೆ. ಅದಕ್ಕಾಗಿ ನೋಡು ಶಂಕರ್, ಎಲ್ಲ ಹೊರೆಯನ್ನು ದೇವರು ಹೊರುವುದಾದರೆ ನಾವೇಕೆ ಈ ಭೂಮಿ ಮೇಲೆ ಹುಟ್ಟಬೇಕಿತ್ತು ಹೇಳು? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುದು ಜೋಡು ಬಂಡೆಯ ಗಾಲಿಗಳಿದ್ದ ಹಾಗೆ. ಇದರ ಮಧ್ಯೆ ದೇವರು ನೆಪ ಮಾತ್ರಕ್ಕೆ ಅಷ್ಟೇ, ಅದಕ್ಕೆ ಅವನನ್ನು ದೇವರು ಅನ್ನೋದು. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಬಲ್ಲವರು ಹೇಳಿದ್ದಾರೆ. ಆದರೆ ನೀನು ನನಗೆ ಅದಕ್ಕಿಂತ ಮಿಗಿಲು ಅಣ್ಣ, ಮಿಗಿಲು. ಎದ್ದೇಳು ಶಂಕರ, ಆ ತಾಯಿ ದುರ್ಗಾದೇವಿ ಸದಾ ಆಶೀರ್ವಾದ ನಿನ್ನ ಮೇಲೆ ಇರುತ್ತದೆ. ಮಾಮ, ಹೇಗೂ ಏನೋ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದೆಯಾ? ಆ ದೇವಿಯ ಆಶೀರ್ವಾದದಿಂದ ನೀನು ಕಲಿತದ್ದಕ್ಕೆ ಒಂದು ಒಳ್ಳೆ ಕಡೆ ನೌಕರಿ ಸಿಕ್ಬಿಟ್ರೆ ಸಾಕು. ನೀನು ಶಾಲೆ ಕಲ್ತಿದ್ದಕ್ಕೂ ನಿನ್ನ ಜನ್ಮ ಸಾರ್ಥಕವಾಗುತ್ತದೆ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಈ ಹದಗೆಟ್ಟು ಕೊಳೆತು ನಾರುತ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ
ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಯಾಕೋ ಶಂಕರ, ನಿನಗೆ ಏನು ಹೇಳುತ್ತೀಯ? ನಿನಗೇಕೆ ನೌಕರಿ ತಗೊಳ್ಳಿಕ್ಕೆ ಸಹಾಯ ಬೇಕಾದರೆ ನಿನ್ನ ಅರ್ಜುನನಿಲ್ಲವೇ, ನಾನಿಲ್ಲವೇ? ಅಣ್ಣ, ಸಾಕು ಪ್ರಾಣಿಗಳು ಹಸಿದರೆ ಅವುಗಳಿಗೆ ಹಿಡಿ ಕಾಳಗಳನ್ನಿಟ್ಟು ಅವುಗಳ ಹಸುವನ್ನು ನೀಗಿಸಬಹುದು. ಆದರೆ ದೊಡ್ಡ ದೊಡ್ಡ ತಿಮಿಂಗಲುಗಳೇ ಬಾಯಿ ತೆಗೆದುಕೊಂಡು ನಿಂತರೆ ನಮ್ಮಂತ ಬಡವರಿಗೆ ಅವುಗಳ ಹಸುವನ್ನು ನೀಗಿಸಲು ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಅದು ಹೋಗ್ಲಿ ಬಿಡು. ಆ ಶ್ರೀಮಂತ ಜಯರಾಜನ ಆಳುಗಳು ನಮ್ಮ ಹೊಲಕ್ಕೆ ಬೇಲೆ ಹಾಕಲು ಬಂದಿದ್ದಾರಂತಲ್ಲ, ಏನಾಯಿತಣ್ಣ ಅದು? ಬೇಲೆ ಅಷ್ಟೇ ಅಲ್ಲ ಶಂಕರ, ಧನಿಕರ ದಬ್ಬಾಳಿಕೆಯಿಂದ ನಮ್ಮಂತ ಬಡವರ ಮೇಲೆ ನಡೆಯುವುದೇನು ಹೊಸದೇನಲ್ಲ. ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುತ್ತಿರುವ ಕಾಲವಲ್ಲಪ್ಪ ಇದು, ಕಾಲವಲ್ಲ. ಆ ಸೊಕ್ಕಿನ ಸೌಕಾರನಿಗೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ ಫ್ಯಾಕ್ಟ್ರಿ ಕಟ್ಟಲು. ಯಾಕಣ್ಣ? ಆ ಕಪಟ ಕಾರಸ್ಥಾನದ ಶ್ರೀಮಂತರ ದಬ್ಬಾಳಿಕೆಯನ್ನು ನೋಡಿಕೊಂಡು ನಮ್ಮಂತ ಬಡವರು ಜೀವನ ಸಾಗಿಸುವುದು ಕಷ್ಟವಾಗುತ್ತದೆ. ಅವರಿಗೆ ಸರಿಯಾದ ಬುದ್ಧಿ ಕಲಿಸಿದಾಗಲೇ ನಮ್ಮಂತವರು ಬದುಕಲು ಸಾಧ್ಯವಣ್ಣ, ಸಾಧ್ಯ. ಅರ್ಜುನ್ ಮಾಮ ಬಂದ್ರು ಅಂತ ಕಾಣಿಸತ್ತೆ ನೋಡಿ. ಹಾ ಗಂಗಾ, ಶಂಕರ, ಆ ಸೌಕರ ಬೇಲಿ ಹಾಕಿದ ವಿಷಯವನ್ನು ಅರ್ಜುನನ ಮುಂದೆ ಹೇಳಬೇಡಿ. ಏಕೆಂದರೆ ಅವನು ಮೊದಲೇ ಕೋಪಿಷ್ಟನವನು. ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನುವ ಹಾಗೆ ನಿಧಾನವಾಗಿ ಹೇಳಿದರಾಯ್ತು. ಪವಿತ್ರಾನಾಯ ಸಾಧೂನ ವಿನಾಶಾಯ ಚತುರ್ಚ್ಯುತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಮಾತಿನಂತೆ ಎಲ್ಲೆಲ್ಲಿ ಅನ್ಯಾಯ ಅಟ್ಟಹಾಸ ನಡೆಯುತ್ತದೆಯೋ ಅಲ್ಲಿ ಧರ್ಮವನ್ನು ಪುನರ್ ಪ್ರತಿಷ್ಠಾಪಿಸಿ ದುಷ್ಟರನ್ನು ಸಂಹರಿಸಿ ಜಗನ್ನಾಥನು ಒಂದಲ್ಲ ಒಂದು ರೂಪದಲ್ಲಿ ಬರುತ್ತಾನೆ. ಆ ಮಾತು ಎಷ್ಟು ಸತ್ಯವೋ ಅದೇ ರೀತಿ ಎಲ್ಲೆಲ್ಲಿ ರೈತರ ಮೇಲೆ ದಬ್ಬಾಳಿಕೆಯಾಗುತ್ತದೋ, ಎಲ್ಲೆಲ್ಲಿ ಭೂತಾಯಿಯ ಮೇಲೆ ಅನ್ಯಾಯವಾಗುತ್ತದೆಯೋ ಅಲ್ಲಿ ಈ ಕಲಿಯುಗದ ಅರ್ಜುನ ಇದ್ದಾನೆ ಎಂಬುದು ಕೂಡ ಅಷ್ಟೇ ಸತ್ಯ. ಅಣ್ಣ, ಯಾಕೆ ಈ ಮನೆಯಲ್ಲಿ ಏನೋ ನಡೆಯುತ್ತಿದೆ ಅಂತ ಕಾಣುತ್ತಿದೆಯಲ್ಲ, ಏನಾಯ್ತಣ್ಣ? ಗಂಗಾ, ನೀನಾದರೂ ಹೇಳು. ಹಾಗೇನಿಲ್ಲ ಅರ್ಜುನ, ನಮ್ಮ ಶಂಕರ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಗಂಗಾ ನಾನು ಅದನ್ನೇ ಮಾತನಾಡಕತ್ತಿದ್ದೀವಪ್ಪ. ಎದ್ದೇಳು ಶಂಕರ, ಎದ್ದೇಳು. ಬಡತನದ ಬೇಗೆಯಲ್ಲಿ ಬಂದು ಇಂದು ನನ್ನ ತಮ್ಮ B.Com ಪದವೀಧರ. ಅಣ್ಣ, ಸಂತೋಷವಾಯಿತು, ನನ್ನ ತಮ್ಮ B.Com ಪದವೀಧರ ಮಾಡಿದ್ದಾನೆ ಎಂದು. ಶಂಕರ ಬಾ, ಶಂಕರ ಬಾ. ಹೌದು, ಈ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಮಾಡಿದ್ದಾರೆ. ಆ ಭಗವಂತ ಒಂದು ನೌಕರಿಯನ್ನು ಕರುಣಿಸ್ಬಿಟ್ರೆ ನಮ್ಮ ಮನದನಿಕೆ ಒಳ್ಳೆಯ. ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯ ಪತಾಕೆಯನ್ನು ಹಾರಿಸಿಕೊಟ್ಟ. ಇವತ್ತು ಈ ಕಲಿಯುಗದಲ್ಲಿ ಬ್ಯಾಹಟ್ಟಿಯ ಶ್ರೀ ಕಲ್ಮೇಶ್ವರನು ನನ್ನ ಬೆನ್ನ ಹಿಂದೆ ಇದ್ದಾಗ ಸೋಲೆಂಬ ಮಾತೆ ಕಂಡಿಲ್ಲ ಈ ಅರ್ಜುನ. ಅಂದ ಹಾಗೆ ಸೋಲೆಂಬ ಮಾತೆಯಲ್ಲಿ ಈ ಸ್ಪರ್ಧೆಯಲ್ಲಿ ಅರ್ಜುನ ವಿಜಯ ಪತಾಕೆಯನ್ನು ಹಾರಿಸಿ ಬಂದಿರುವ ಅಣ್ಣ, ಆಶೀರ್ವಾದ ಮಾಡಣ್ಣ. ಎದ್ದೇಳು ಅರ್ಜುನ, ಎದ್ದೇಳು. ಬಡವರನ್ನು ಹರಿದು ತಿನ್ನುವ ಈ ಬಂಡರಿಗೆ ಗಂಡುಗಲಿಯಾಗಿ ಹರೆಯದ ಹೆಣ್ಣು ಮಕ್ಕಳ ಮೇಲೆ ಸಂಡೆತನ ತೋರಿಸುವ ತಾಯಿಗಂಡನ ಮಕ್ಕಳಿಗೆ ಗಂಡು ಹುಲಿಯಾಗಿ ಬಾಳು ತಮ್ಮ, ಗಂಡಾಗಿ ಬಾಳು. ಅಣ್ಣ, ಷಂಡತನ ತೋರಿಸುವ ಬಂಡರಿಗೆ ಯಮಧರ್ಮನಾಗಿ ಪರರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಜಗಮೆಚ್ಚದ ನಾಯಕನಾಗಿ ಬಾಳುವ ನನ್ನ ಈ ನಿನ್ನ ತಮ್ಮ ಅರ್ಜುನ. ಹೌದು ಅರ್ಜುನ, ಇಂದಿನಿಂದ ಕಾರ್ಗತ್ತಲೆಯಲ್ಲಿ ತುಂಬಿದ ನಮ್ಮ ಮನೆತನವು ವಸಂತ ಕಾಲದೊಳಗೆ ಮಾಮರದಲ್ಲಿ ಕೋಗಿಲೆಗಳು ಹೇಗೆ ಮನ ತುಂಬಿ ಹಾಡುತ್ತಿದೆಯೋ ಹಾಗೆ ಕಷ್ಟ ದುಃಖ ಎಂಬ ಸುಖ ಸಂತೋಷ ಎಂಬ ಕಳೆಯುತ್ತದೆ ಎಂಬ ನಮ್ಮ ಮನೆತನ. ಹೌದು ಭಾವ, ನಮ್ಮ ಈ ಸಂಸಾರ
ಆ ಚಂದ್ರಮನ ಬೆಳದಿಂಗಳ ಚಂದ್ರಮನಂತೆ ಹಾಲಿನಲ್ಲಿ ಸಕ್ಕರೆ ಬೆರೆಸಿದಂತಾಯಿತು ನಮ್ಮ ಈ ಸಂಸಾರಕ್ಕೆ, ಈ ನಮ್ಮ ಮನೆತನಕ್ಕೆ. ಸದಾ ಹೀಗೆ ಸಂತೋಷವಾಗಿ ಈ ನಮ್ಮ ಸಂಸಾರವನ್ನು ಇಟ್ಟಿರಲಿ ಅಂತ ನಾನು ದೇವರಲ್ಲಿ ಬೇಡಿ. ಗಂಗಾ, ಹೊಟ್ಟೆ ಹೈಸ್ತಾ ಇದೆ, ತಿನ್ಲಿಕ್ಕೆ ಏನಾದರೂ ಮಾಡಿದ್ದೀಯಾ? ಆಗ್ಲಿ, ಈಗಲೇ ಅಡಿಗೆಯನ್ನ ಸಿದ್ಧವಾಗಿ ಮಾಡ್ತೀನಿ ನಾನು. ಹಾಗಂಗ ಹೊಲಕ್ಕೆ ಹೋಗಬೇಕು, ಅಡಿಗೆ ರೆಡಿ ಮಾಡು. ಆಗ್ಲಿ ಮಾವ, ಈಗಲೇ ಎಲ್ಲ ಅಡಿಗೆನ ನಾನು ರೆಡಿ ಮಾಡ್ತೀನಿ. ಅರ್ಜುನ, ನಾನು ಬೆಳಗ್ಗೆ ಹೊಲಕ್ಕೆ ಹೋಗಿ ಬಂದಿರುತ್ತೇನೆ, ನೀನೇನು ಹೋಗುವುದು ಬೇಡ. ಯಾಕಣ್ಣ, ಯಾಕೆ? ಕೈ ಕೆಸರಾದರೆ ಬಾಯಿ ಮೊಸರೆಂಬ ಮಾತು ಕೇಳಿಲ್ಲವೇ? ಭೂತಾಯಿಯ ಮಕ್ಕಳಾದ ನಾವು ಭೂತಾಯಿ ಒಡಿಲಲ್ಲಿ ದುಡಿಯೋದು ನಮ್ಮ ಆದ್ಯ ಕರ್ತವ್ಯವಲ್ಲವೇ? ಹಿಂದೇಕೆ ನಾನು ಹೊಲಕ್ಕೆ ಹೋಗಬಾರದು? ಹಾ, ಭೂತಾಯಿ ಹೇಳಿಲ್ಲವೇ, ರೈತ ನೀನು ದುಡಿದರೆ ನೀನು ಹಿಡಿಕಾಳು ಕೊಟ್ಟರೆ ನಾನು ಪುಡಿಕಾಳು ಕೊಡುವೆ ಎಂದು? ಆ ಮಾತು ನೀನು ಕೇಳಿಲ್ಲವೇ ಅಣ್ಣ? ಹಾ, ಹಾಗಲ್ಲ ಅರ್ಜುನ. ಛೇ, ಅಂತ ವಿಷಯ ಏನಿಲ್ಲ ಬಿಡು. ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಲಲ್ಲಿ ಬೆಳೆದ ತಮ್ಮ ಈ ಅರ್ಜುನ ಎಂದೂ ಕೇಳದ ಈ ಇಂದು ನನ್ನ ಅಣ್ಣನ ಬಾಯಲ್ಲಿ ಅಂಜಿಕೆಯ ಮಾತು ಕೇಳಿ ಬರುತ್ತಿದೆಯಲ್ಲ. ಏನು ಹೇಳಣ್ಣ, ಏನು ನಡೆಯುತ್ತಿದೆ ಎಂದು? ಶಂಕರ, ನೀನಾದರೂ ಹೇಳು, ಏನು ನಡೆಯುತ್ತಿದೆ ಎಂದು? ಅಣ್ಣ, ಅದು ಅದು ಆ ಸಾಹುಕಾರ ಹೇಳ್ಬಿಡಣ್ಣ. ಅರ್ಜುನ, ಅದೇನಿಲ್ಲಪ್ಪ. ನಮ್ಮೂರಿನ ಜಯರಾಜ ತನ್ನ ಹೊಲದಲ್ಲಿ ಆ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾನೆ. ಆದರೆ ಆ 300 ಎಕರೆ ಹೊಲಕ್ಕೆ ಹೋಗಲಿಕ್ಕೆ ದಾರಿನೇ ಇಲ್ಲ. ಅದಕ್ಕೆ ನಮ್ಮ ಹೊಲವನ್ನು ಕೊಡಬೇಕಂತೆ ಫ್ಯಾಕ್ಟ್ರಿ ಕಟ್ಟಲು. ಅದಕ್ಕೆ ಅವನ ದುಷ್ಟತನದಿಂದ ನಮ್ಮ ಆಳುಗಳನ್ನು ಕಳಿಸಿ ನಮ್ಮ ಹೊಲಕ್ಕೆ ಬೇಲಿ ಹಾಕಲಿಕ್ಕೆತ್ತಿದ್ದ. ನಾನು ಅದನ್ನು ತಡೆದು ಬಂದಿದ್ದೇನೆ. ಅಣ್ಣ, ಬಡವರ ಒಡಲಿಗೆ ಕೈ ಹಾಕಿದನ ಬಂಡಿ ಮಡ್ಡ ಮಗ ಜಯರಾಜ. ಅವನಿಗೆ ಹೇಳಬೇಕಿತ್ತು, ಅನ್ನ ಕೊಡುವ ಭೂತಾಯಿಯನ್ನು ಮಾರಿಕೊಂಡು ತಿನ್ನುವ ಮಕ್ಕಳಲ್ಲ ನಾವು ಎಂದು. ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮನು ರೈತರ ಸಂದೇಶವನ್ನೇ ನೇಗಿಲಾಗಿನ್ನಾಗಿ ಇಟ್ಟುಕೊಂಡು ಇಡೀ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ರೈತರು ಹೊಲ ಮಾರಿಕೊಂಡು ತಿನ್ನುವುದೇ ಎಂದಿಗೂ ಸಾಧ್ಯವಿಲ್ಲ ಅಣ್ಣ, ಎಂದಿಗೂ ಸಾಧ್ಯವಿಲ್ಲ. ಹೌದಪ್ಪ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟೋದಕ್ಕೋಸ್ಕರ ಕೃಷಿ ನೆಪ ಮಾತ್ರಕ್ಕೆ ಮಾಡುತ್ತಾರೆ ದುಡ್ಡಿದ್ದವರು. ಅಂದಾಗ ನಮ್ಮ ನಾಳುವ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೆ ಶಿವನೇ ಬಲ್ಲ. ಅಷ್ಟೇ ಕಣ್ಣ, ಕೆಲವೊಂದಿಷ್ಟು ರೈತರು ತಮ್ಮ ಹೆಸರಿನಲ್ಲಿ ಅರ್ಧ ಎಕರೆ ಜಮೀನು ಇಲ್ಲದಿದ್ದರೂ ಕೂಡ ಹೆಗಲು ಮೇಲೆ ಹಸಿರು ಟವಲು ಹಾಕಿಕೊಂಡು ರಾಜಕೀಯ ಮಾಡುತ್ತಾ ತಿರುಗಾಡುವ ರೈತರ ಕಾಲವನ್ನವಿದು. ಹೀಗಾಗಿ ನಿಜವಾದ ರೈತರಿಗೆ ಬೆಲೆಯೇ ಇಲ್ಲದಂತಾಗಿದೆ ಒಡೆದು ಆಳುವ ಈ ಸರ್ಕಾರದ ನೀತಿಯಲ್ಲಿ. ಅಣ್ಣ, ರೈತರ ಜಮೀನಿಗೆ ಕೈ ಹಾಕಿದ ಬಂಡಿ ಮಡ್ಡ ಮಗ ಸೌಕಾರನನ್ನು ನಾನೇ ಹೋಗಿ ಎದುರಿಸಿ ಬರುವೆ. ಅವನ ಮದ ತುಂಬಿದ ಆಳುಗಳಿಗೆ ಒತ್ತು ಬುದ್ಧಿ ಹೇಳಿ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ ಬೇಲಿಗಳನ್ನು ಕಿತ್ತೆಸೆದು ಇನ್ನೊಮ್ಮೆ ಈ ತರ ಮಾಡದ ಹಾದಿಗೆ ಕತ್ತಿಗೆ ಲೆತ್ತೆ ಪೆಟ್ಟು ಅನ್ನುವ ಹಾಗೆ ನಾನೇ ಹೋಗಿ ಬುದ್ಧಿ ಹೇಳಿ ಬರುವೆ. ಬೇಡ ಬೇಡ ಅರ್ಜುನ, ನಾಳೆ ನಾನೇ 4 ಜನ ಹಿರಿಯರನ್ನು ಕರೆದುಕೊಂಡು ತಿಳಿಸಿ ಹೇಳಿ ಬರುತ್ತೇನೆ. ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಮಗ ಅಲ್ಲ ಅವನು. ಅವನಿಗೆ ನನ್ನ ಮಾತೆ ಸರಿಯಲ್ಲ. ಅಣ್ಣ, ನಾನು ಹಾಗೂ ಹಿರಿಯಣ್ಣ ಮೊದಲು ಅವನಿಗೆ ಹೋಗಿ ತಿಳಿಸಿ ಹೇಳಿ ಬರುತ್ತೇವೆ. ತಿದ್ದಿಕೊಂಡರೆ ಸರಿ, ಇಲ್ಲವಾದರೆ ಕತ್ತೆಗೆ ಲತ್ತೆ ಪೆಟ್ಟು ಎನ್ನುವ ಹಾಗೆ ನೀನೇ ಅವನಿಗೆ ಸರಿಯಾಗಿ ದಾರಿ ಕಲಿಸುವಂತೆ. ಬಾಣ, ಹೋಗೋಣ. ಹೌದಪ್ಪ ಅರ್ಜುನ, ಶಂಕರ ಹೇಳುವುದರಲ್ಲಿ ಧರ್ಮವಿದೆ. ಅದಕ್ಕೆ ನಾವೇ ಹೋಗಿ ತಿಳಿಸಿ ಹೇಳಿ ಬರುತ್ತೀವಿ. ಬಾ ಶಂಕರ, ಬಾ. ಗಂಗಾ, ಗಂಗಾ, ಅವರು ಹೋದಂದ್ರ ಮಾತ್ರಕ್ಕೆ ನನಗೆ ಊಟವಿಲ್ಲವೇ? ಅಲ್ರಿ ಮಾವಂದ್ರು ಊಟ ಮಾಡದೆ ಹಾಗೆ ಹೊರಟು ಬಿಟ್ರಲ್ಲ, ನೀವ್ಯಾಕ್ರಿ ಹಾಗೆ ನಿಂತ್ಕೊಂಡ್ಬಿಟ್ರಿ? ನಿಮಗೋಸ್ಕರ ಸಿಹಿಯಾದ ಅಡಿಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡುವಂತೆ. ನಿನ್ನ ಕೈ ಸಿಹಿ ಎಂದರೆ ಅದು ಅಮೃತಕ್ಕೆ ಸಮ. ಬರಲಿ ನಿನ್ನ ಕಂಠದಿಂದ ಸುಮಧುರ ಗಾನ. ಓಹೋ, ನನಗೆ ಗೊತ್ತಾಯ್ತು ಬಿಡಿ. ನಿಮ್ಮನ್ನ ಹೀಗೆ ಮಾತಾಡೋದಕ್ಕೆ ಬಿಟ್ರೆ ಕವಿಗಳ ಹಾಗೆ ನನ್ನನ್ನು ವರ್ಣನೆ ಮಾಡುತ್ತಾ
ಬೆಳಕಾಗೋವರೆಗೂ ಹಾಗೆ ನಿಂತು ಬಿಡ್ತೀರಾ. ನಿಮ್ಮ ಆಸೆ ಏನು ಅಂತ ಗೊತ್ತಾಯ್ತು, ಅದನ್ನು ನಿರಾಶೆ ಮಾಡ್ಲಾರೇ ನಾನು. ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದ್ರವು ಚಂದ್ರ ಯಾಮಿನಿ ನಿನ್ನ ಬಿಂಬವು ಚಂದ್ರ ಯಾಮಿನಿ ನಗನಂತೆ ಚಂದ್ರ ಯಾಮಿನಿ ನಿನ್ನ ಪರ್ಶವು ಚಂದ್ರ ಯಾಮಿನಿ ನಗನಾಟಿಗೆ ಚಂದ್ರ ಯಾಮಿನಿ ತುಸುಕಾಟವು ಚಂದ್ರ ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾರಮ್ಮ ನೀನು ನುಡಿದರೆ ಅರಗಳಿಗೆ ಸೌಂದರ್ಯ ಹೆಣ್ಣಿಗೆ ಸೌಂದರ್ಯ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಬಾಳಲಿ ಸಾವಿರ ತಿರುವು ಇದೆ ಎಲ್ಲವೂ ಪ್ರೀತಿಯ ಗುರುತು ಇದೆ ಪ್ರೀತಿಯ ಹೃದಯವು ಎಲ್ಲಿರಲಿರದು ಯೋಚಿಸೋ ಕೆಲಸವು ಎಲ್ಲಿರಲಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದ್ರವು ಚಂದ್ರ ಯಾಮಿನಿ ನಗನಾಟಿಗೆ ಚಂದ್ರ ಯಾಮಿನಿ ನಿನ್ನ ವರ್ಷವು ಚಂದ್ರ ಯಾಮಿನಿ 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 ನಗನಾಟಿಗೆ ಚಂದ್ರ ಯಾಮಿನಿ ನಿನ್ನ ವರ್ಷವು ಚಂದ್ರ ಯಾಮಿನಿ ತುಸುಕಾಟವು ಚಂದ್ರ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಯಾರಮ್ಮ ನೀನು ಯಾಮಿನಿ ಮಾಮ, ನಿಮಗೋಸ್ಕರ ಸಿಹಿಯಾದ ಅಡಿಗೆಯನ್ನು ಮಾಡಿದ್ದೀನಿ, ಬನ್ನಿ ಊಟ ಮಾಡೋಣ.
ಚತುರ್ದಕ ಭುಷಣ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ನಾನು ಸರ್ವರ್ಥ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡಗಳನ್ನೇ ಚಂಡಾಡುವಲ್ಲ ದಂಡು ದಾಳಿಗಳಿಗೆ ಮೊಂಡನಾಯಕನಾದ ಗಂಡೆದೆಯ ಗಂಡನಾದ ಪ್ರಚಂಡ ರಾವಣ, ನಾನು ಪ್ರಚಂಡ ರಾವಣ. ರಾಮ ಭರತನಿಗೋಸ್ಕರ ಅಯೋಧ್ಯವನ್ನೇ ಬಿಟ್ಟು ಕೊಟ್ಟರೆ ಅದೇ ರಾವಣ ತನ್ನ ತಮ್ಮ ಕುಬೇರನ ಪುಷ್ಪಕ ವಿಮಾನವನ್ನೇ ಕದ್ದು ತಂದ. ಏ ಜಯರಾಜ, ಇವನು ರಾಮನ ಹಾಗೆ ಬಿಟ್ಟು ಕೊಡುವ ಗುಣದವನಲ್ಲ. ಇವನಿಗೆ ಎದುರಾಗಿ ನಿಂತರೆ ರಾವಣನ ಹಾಗೆ ನಿನ್ನ ಸರ್ವಸ್ವವನ್ನು ಕಿತ್ತುಕೊಂಡು ನಿನಗೆ ನರಕ ಯಾತನೆ ಕೊಡದೆ ಬಿಡಲಾರ. ಏ ಪ್ರಚಂಡ ರಾವಣ, ಏ ಪ್ರಚಂಡ ಪೃಥ್ವಿರಾಜ, ಯುಗ ಕಲಿಯುಗ. ಹೇ ಕಲಿಯುಗದಲ್ಲಿ ರಕ್ಷಿಸುತ್ತಿರುವ ಖಳನಾಯಕರೇ, ನಿಮ್ಮ ನಿದ್ದೆಗೆಡಿಸಲು ಹುಟ್ಟಿ ಬಂದಿದ್ದಾನೆ. ಈ ಕಲಿಯುಗದ ಖಳನಾಯಕರ ಪಾಲನೆ ಅಧಿಪತಿಯಾಗಿರುವ ಪೃಥ್ವಿರಾಜ. ಪೃಥ್ವಿರಾಜ ಮನಸ್ಸು ಮಾಡಿದರೆ ಗರ್ಭದೊಳಗಿನ ಬಂಡೆಯನ್ನೇ ಬಡದೆಬ್ಬಿಸಿ ಭೂಕಂಪವನ್ನೇ ಸೃಷ್ಟಿಸಿ ಭೂಮಂಡಲವನ್ನೇ ಘಡಘಡನೆ ನಡಗಿಸಬಲ್ಲ. ಹೇ ಪೃಥ್ವಿರಾಜ, ಏ ಜಯರಾಜ, ಅಂದು ನಿನ್ನ ಒಳಿತಿಗಾಗಿ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಿ ನಿನಗೆದುರಾಗಿ ಬಂದವರಿಗೆ ವಿಷ ಸರ್ಪವಾಗಿ ಕಚ್ಚಿ ಅವರ ಹೆಣದ ರಾಜ್ಯದ ಮೇಲೆ ರಾಜ್ಯಭಾರ ಮಾಡಲಿಕ್ಕೆ ಹಚ್ಚಿದ್ದೆ ಈ ಪೃಥ್ವಿರಾಜನೆನ್ನದು ಮರೆಯಬೇಡ. ಹಾಗೇನಾದರೂ ಒಂದು ವೇಳೆ ಮರೆತಿದ್ದೆ ಆದರೆ ನಿನ್ನ ಮನೆಯಲ್ಲೇ ನಿನ್ನ ಸಮಾಧಿ ಮಾಡಿ ನಿನ್ನ ಹೆಣದ ರಾಶಿಯ ಮೇಲೆ ರಾಜ್ಯಭಾರ ಮಾಡುವುದಕ್ಕೂ ಹಿಸುವುದಿಲ್ಲ. ಏ ಪ್ರಳಯಾಂತಕ ಪೃಥ್ವಿರಾಜ, गाय घास खाकर दूध देता है मगर सांप दूध पीकर जहर देता है. ಅಂದಾಗ ಹಸುವು ಹುಲ್ಲನ್ನೇ ತಿಂದು ಹಾಲನ್ನೇ ಕೊಡುತ್ತದೆ, ಆದರೆ ವಿಷ ಸರ್ಪ ಹಾಲನ್ನು ಕೊಡುವುದು ಕಾರ್ಕೋಟ ವಿಷವನ್ನೇ ಕಕ್ಕುತ್ತದೆ. ಏ ಪೃಥ್ವಿರಾಜನಿಗೆ ಒಲಿದರೆ ಹಾಲನ್ನು ಉಣಿಸಬಲ್ಲ, ಎದುರಾಗಿ ನಿಂತರೆ ಕಾರ್ಕೋಟಕ ವಿಷವನ್ನು ಉಗುಳಬಲ್ಲ. ಜಯರಾಜ, ನಿನ್ನ ತಂಗಿ ಸುಂದರಿಯರಿಗಿಂತ ಅಪ್ರತಿಮ ಸುಂದರಿ. ಊರಿಗೆ ಯುವರಾಣಿ. ಏನವಳ ಸೌಂದರ್ಯ, ಏನವಳ ಮೈಮಾಟ, ಮೆಚ್ಚಲೇಬೇಕು. ಹೇ ಜಯರಾಜ, ನೀನು ಮಾತು ಕೊಟ್ಟ ಹಾಗೆ
ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವಾಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿಕೊಡದೆ ಹೋದರೆ ಈ ಪೃಥ್ವಿರಾಜಿನಿಂದ ನಿನಗೆ ಅಪಾಯ ತಪ್ಪಿದ್ದಲ್ಲ. That is ಪೃಥ್ವಿರಾಜ್ ವೇಲಾ. ಯಾಕಂದ್ರೆ ನನ್ನ ಕಲ್ಲು ಸೌಕಳಿ ಬಂದೈತಿ, ಅದಕ್ಕೆ ಹವಳಿ ಹಾಕಿಸ್ಕೊಂಬರಕ ಹೊಂಟೇನಿ. ಅಲ್ರಿ ಬರ್ತಾನ ನಂದ್ ಹಾಕಂತಾನ, ಅವಳು ಬರ್ತಾಳ ನಂದ್ ಹಾಕಂತಾಳ. ಒಟ್ರಾಗ ನೋಡ್ರಿ ಮೊನ್ನೆ ಮಗ್ಗಲ ಮನಿ ಬಸವ್ವ ಹಾಕಿಸ್ಕೊಂಡು ಹೋಗ್ಯಾಳ್ರಿ. ಕೊಡಬಾರ್ದನ್ರಿ ರೊಕ್ಕನ, ಉಗ್ಸಟ್ಟಿನ ಹೊಡಿಬೇಕಂತ ಮಾಡಿ ಇವತ್ತು ಎಲ್ಲೇ ಇದ್ರು ಅಕ್ಕಿನ್ನ ಇಷ್ಟ ಮಾಡಿ ವಸೂಲಿ ಮಾಡ್ಕೊಂಡ್ ಬರ್ದಿದ್ರ ನಡುವೂರಾಗ ಕುಡದರ ಕುಡಿಲಿ ನಾನಿನ್ನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗಳಲ್ಲ, ತಿಳಿದಟ್ಟ ಹಗರಿಲ್ಲ, ನಮ್ಮಪ್ಪ ನಾನಲ್ಲ, ಅವನ ಅಂಜಿಕೆ ನನಗಿಲ್ಲ. ಕಬರಿಗೇಡಿ ಹಳೆ ಕಬರಿಗೇಡಿ ಏನ ಕಾಲ ಬಂತ ಯವ್ವ. ಕಬರಿಗೇಡಿನ ಕರೆದು ಕೌದ್ಯಾಗ ಮಲಗಿಸಿದ್ರ 3 ಮೊಳ ಕೌದಿನ ಇದ್ದು ಬದ್ದಿದ್ದು ಪೌಡ್ರನ್ನೆಲ್ಲ ಹಚ್ಕೊಂಡು ಇಲ್ಲಿ ಬಂದು ನಿಂತೈತಲ್ಲಿದ್ದು ಎಂತದ್ರ. ಏ ಕಬರಿಗೇಡಿ ದಾರಿ ಬಿಟ್ಟು ನಿಂದ್ರ. ಅಮ್ಮಗಳೇನ್ ಚಿಂತೆ ಆದ್ರ ಮೊಮ್ಮಗಳಿಗೆ ಅದೇ ಚಿಂತೆ ಅಂತ. ಇದು ಪೌಡರ್ ಅಲ್ಲಲೇ ಹಿಟ್ಟ. ಅಯ್ಯ ಮಾವ ನೀನ ಅಲ್ಲ ಇಲ್ಲೇ ಯಾಕೆ ಬಂದ್ ನಿಂತಿ? ಏನ್ ನಿನ್ನ ಬಾಳೆವು? ಏನ್ ಕೇಳ್ತಿಲ್ಲ ನನ್ನ ಬಾಳೆವ. ಶಾಲಿ ಕಲ್ತ ನೌಕರಿ ಮಾಡ್ಬೇಕಂದ್ರ ಸರ್ಕಾರದವ್ರು ಕೆಲಸ ಕೊಡಂಗಿಲ್ಲ. ಇನ್ನು ನಿಯತ್ನಿಂಗ ನಾವು ದುಡ್ಕೊಂಡು ತಿನ್ಬೇಕಂದ್ರ ನಿಮ್ಮಂತ ಹುಡುಗಿಯಾರ ನಾನು ಬಿಡೋದಿಲ್ಲ. ಒಟ್ಟಿನೊಳಗ ನನ್ನ ಬಾಳೆವ ಹಿಂಗಾಗೈತಿ ನೋಡಿ. ಅಲ್ಲ ಬಾಳೆವು ಹಂಗಾಗೈತಿ ಹಿಂಗಾಗೈತಿ ಅಂತಿ ಚಂದ ಐತಲ್ಲ ನಿನ್ನ ಬಾಳೆವು. ಇನ್ನು ಏನ್ ತ್ರಾಸ ಬಂದೈತಿ ನಿನಗ? ಚಂದ ಕಾಣಕತ್ತಿ ಅಲ್ಲ ಅಂದೆ. ನನ್ನ ತ್ರಾಸ ನೋಡಿ ಏನು ಮಾಡ್ತೀನಿ ಅಪ್ಪ ಹೋಗ್ತಿ. ರಾತ್ರಿ ಆಯ್ತು ಅಂದ್ರೆ ಇಷ್ಟು ಹೆಲ್ಪ್ ಮಾಡಿ. ರಾತ್ರಿ ಆಯ್ತು ಅಂದ್ರೆ ಮತ್ ಬಳತನಕ ಅದ ಕೆಲಸ ಐತಿ ನಾನು. ನಿದ್ದಿನ ಬರೋದಿಲ್ಲ. ಅದ ನಿದ್ದ್ಯಾಗ ಚೊಳೆದಾರ ಬಂದ ಸ್ವಲ್ಪ ವಾಂತಿ ಆಗಿ ಆಮ್ಯಾಗ ನೆಮ್ಮದಿಯಿಂದ ನಿದ್ದೆ ಬರ್ತೈತಿ. ಹೊಡಿ. ಅಯ್ಯಯ್ಯ ಪಾಪ ವಾಂತಿ ಆಗಿ ಎಟ್ಟು ಸೊರಗಿ ಬಿಟ್ಟೈತೆ ಓ ಮಾವ ನಿಂದು. ಏನಲ್ಲ ಅದಂತ ಹೆಂಗ ನಿಂದಿರ್ತೀಯಲ್ಲ ಕಬರಿಗೇಡಿ ಮಾರಿ ಎಟ್ಟು ಸೊರಗೈತಿ ಅದನ್ನ ಅಂದ್ರೆ ಹೌದು. ಇಷ್ಟು ಅರ್ಜೆಂಟ್ ಬೆಳಗ್ಗೆ ಎಲ್ಲಿ ಪೋಯ್ಟ ನನ್ ಕೇಳ್ತೇನ? ಅಲ್ಲ ಈ ಬುಟ್ಟಿ ಹೊತ್ಕೊಂಡು ಯಾರಂತೇಳಿ ಫೈಟ್ ಏನೇ ಇದ್ರು ನಿನ್ ಕಡೆ ಕೆಲಸ ಅಲ್ಲ ನಮ್ದು, ಅದಕ್ಕೆ ನಿನ್ನಂತೇಳಿ ಹೊಟ್ಟಿದ್ದೆ ಮಾವ. ನೀನು ಬುಟ್ಟ್ಯಾಗ ಏನ ಕರಿಯವದವ ಏನು ಬಿಳಿಯವದ? ಪತ್ರೊಳೆ ಏನ್ ಲೇದ ಕರ್ರಂದ ಬೆಳ್ಳಂದ ಅಂದ್ರ ಕರಿಯವಂದ್ರ ತಪ್ಪು ತಿಳ್ಕೊಬೇಲಿ. ಕರಿಯವಂದ್ರ ರಾಗಿ ಅಂತ ತಿಳ್ಕೊ, ಬಿಳಿಯವಂದ್ರ ಜೋಳ ಅಂತ ತಿಳ್ಕೊ.
ಹಿಂಗೆ ಬಿಡಿಸಿ ಬಿಡಿಸಿ ಹೇಳೋದು ಬಿಟ್ಟು ಮತ್ತೆ ಕೌನ್ಸ್ನಾಗ ಇಟ್ಟು ನಮಗಾರ ಏನು ಗೊತ್ತಾಗಬೇಕ. ಹಾ ಇರ್ಲಿ ಹೇಳ್ತೀನಿ ಕೇಳ. ಹಾ ಮತ್ತ ಕರ್ರಂದಂತೂ ಇಲ್ಲ ರಾಗಿ ಬಿಳಿ ಜಾಳ ಐತಿ. ಮತ್ತ ನೀ ಹೆಂಗ ಮಾಡವ? ನೀವು ಅಂದ್ರೆ ನೀನು ಬುಟ್ಟಿ ಹಾಕಕ್ಕೆ ರೆಡಿ ಅಂತ ಅವಸರದಾಗ ಎಲ್ಲರ ಮತ್ತ ನಮ್ಮ ಬುಟ್ಟಿ ಗ್ರೀಸ್ ಹಚ್ಚಿ ಏನ್ರ ಮಾಡಿ ಬುಟ್ಟಿ ಮುರಿದೆ ಅಂದ್ರ ನಾ ಬಿಡ ತಡಿ ನಮ್ಮಪ್ಪ ನಮ್ಮನ್ನ ಊರ ಬಿಡಿಸ್ತಾನೆ. ನೀ ಚಿಂತೆ ಮಾಡಬೇಡ. ನಿನ್ನ ಬುಟ್ಟಿ ಒಳಗೆ ಗಿರೀಶ್ ಹೊರಗಬಾರ್ದು ಅಂತೇಳಿ ನನ್ನ ಕಡೆ ಒಂದು ಕೆಪ್ಸುಲ್ ಔಷಧ ಐತಿ, ಅದನ್ನ ಹಾಕಿ ಸರಿ ಮಾಡಿ ಕೊಡ್ತೇನೆ. ಎತ್ತು ನಿನ್ನ ಗಾಂಡೀವ. ಅಷ್ಟ ಮಾಡಂಗಂದ್ರ ಮತ್ತೆ ತಡ ಮಾಡ್ತಿ? ಚಾಲು ಮಾಡಿ ನಿನ್ ಗಿರಣೆ. ಯಾರು ಬೇಡಂದ್ರು ಹಡೆ ಒಂದ. ಕೊರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿಯ ಬಿಚಾಳ ಧೂಳ, ಹೌದು ಮಾವ ಅಂದರ ಮುಖ್ಯ ಎದ್ದು ನಿಂತು ಹೊಡಿತ್ಯಾನ ಸೀಳ. 1 2 3 4 ಕುಣಿತಾಳೋ ಇಗಿ ಕುಣಿತಾಳೋ, ನೆಲಕ್ಕ ಕಾಲಕ್ಕ ಕುಣಿತಾಳೋ, ಕುಣಿತಾಳೋ ಇಗಿ ದಿಗಿತಾಳೋ, ಜಿಂಕಿ ದಿಗಿದಂಗ ದಿಗಿತಾಳೋ. ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿಯ ಬಿಚಾಳ ಧೂಳ, ಹೌದು ಮಾವ ಅಂದರ ಮುಖ್ಯ ಎದ್ದು ನಿಂತು ಹೊಡಿತಾನ ಸೀಳ. ಕುಣಿತಾಳೋ ಇಗಿ ಕುಣಿತಾಳೋ, ಎಲ್ಲಕ್ಕ ಕಾಲಕ್ಕ ಕುಣಿತಾಳೋ, ದಿಗಿತಾಳೋ ಇಗಿ ದಿಗಿತಾಳೋ, ಜಿಂಕಿ ದಿಗಿದಂಗ ದಿಗಿತಾಳೋ. ಮಾಡಾಟ ಮಾಡ್ತಾಳ ಹುಡುಗಿ ಬರೋಬ್ಬರಿ ಒಂದೂವರೆ ತಾಸ, ಈಗಿಯ ಮೇಕಪ್ ನೋಡಿ ಓಡಿ ಹೋಗಿಸಿ ಮುಂದುವರ್ಬೂಸ. ಮೇಕಪ್ ಮಾಡಾಟ ಮಾಡ್ತಾಳ ಹುಡುಗಿ ಬರೋಬ್ಬರಿ ಒಂದೂವರೆ ತಾಸ, ಈಗಿಯ ಮೇಕಪ್ ನೋಡಿ ಓಡಿ ಹೋಗಿಸಿ ಮುಂದುವರ್ಬೂಸ. ಕುಣಿತಾಳೋ ಇಗಿ ಕುಣಿತಾಳೋ, ನೆಲಕ್ಕ ಕಾಲಕ್ಕ ಕುಣಿತಾಳೋ, ದಿಗಿತಾಳೋ ಇಗಿ ದಿಗಿತಾಳೋ, ಜಿಂಕಿ ದಿಗಿದಂಗ ದಿಗಿತಾಳೋ. ಹುಡುಗರು ಹಂಗ ಪ್ಯಾಟರ್ನ್ ಮಾಡಾಕ ತಂದಾಳ 16 ಡ್ರೆಸ್, ಒಂದೊಂದು ಡ್ರೆಸ್ನಾಗ ಒಂದೊಂದು ತಾರ ಕಾಣ್ತೈತಿ ಪೀಸ್. ಹುಡುಗರು ಹಂಗ ಪ್ಯಾಟರ್ನ್ ಮಾಡಾಕ ತಂದಾಳ 16 ಡ್ರೆಸ್, ಒಂದೊಂದು ಡ್ರೆಸ್ನಾಗ ಒಂದೊಂದು ತಾರ ಕಾಣ್ತೈತಿ ಪೀಸ್. ಸೋನೈತ ಸೋನೈತ ಕಿಚ್ಚ ಗಿಲಿ ಗಿಲಿ ಗಿನ ಜಾತ, ಸೋನೈತ ಸೋನೈತ ಕಿಚ್ಚ ಗಿಲಿ ಗಿಲಿ ಗಿನ ಜಾತ. ಕುಣಿತಾಳೋ ಇಗಿ ಕುಣಿತಾಳೋ, ನೆಲಕ್ಕ ಕಾಲಕ್ಕ ಕುಣಿತಾಳೋ, ದಿಗಿತಾಳೋ ಇಗಿ ದಿಗಿತಾಳೋ, ಜಿಂಕಿ ದಿಗಿದಂಗ ದಿಗಿತಾಳೋ, ಜಿಂಕಿ ದಿಗಿದಂಗ ದಿಗಿತಾಳೋ, ಜಿಂಕಿ ದಿಗಿದಂಗ ದಿಗಿತಾಳೋ. ಅಲ್ಲ ಅಲ್ಲಿ ಇಲ್ಲಂತೇಳಿ ನಿನ್ನ ಮದುವೆ ವಿಚಾರ ಬೇಗ ಸಟ್ನ ಹೇಳಿ ಬಿಡ. ನಾ
ನಮ್ಮಪ್ಪ ಇತ್ತಾಗ ಬರಾಕತ್ತಾನ ಇತ್ತಾಗ ಶಿವ ಕಾಶಿನಪ್ಪ ಒಂದು ಮಾರಿ ಕಣ್ಣು ಹೊರಿ ಮ್ಯಾಗೆ ಕಡಗನ ಕಣ್ಣು ಕುರಿ ಮ್ಯಾಗೆ ಕಣ್ಣು ಹೊರಿ ಮ್ಯಾಗೆ ಕುರಿ ಮ್ಯಾಗೆ ಬಾಗಲಕೋಟೆಯಿಂದ ಬಂದಿ ಹುಡುಗಿ ನಾಟಕ ಮಾಡುವುದಕ್ಕ ನಾಟಕಿನೊಳಗ ನಾಟಕ ಮಾಡಬೇಕ ನನ್ ಜೋಡಿ ಬೆಳತನಕ ಹುಬ್ಬಳ್ಳಿ ಶಾರ ಮೋಜಿನ ಊರು ಬ್ಯಾಯಟ್ಟಿ ಊರ ವರ್ಷ ವರ್ಷ ನಾಟಕ ಆಡ್ತಾರ ನಿಂತ ನೋಡುವಂಗ ಬಾಗಲಕೋಟೆಯಿಂದ ಬಂದಿ ಹುಡುಗಿ ನಾಟಕ ಮಾಡುವುದಕ್ಕ ನಾಟಕಿನೊಳಗ ನಾಟಕ ಮಾಡಬೇಕ ನನ್ ಜೋಡಿ ಬೆಳತನಕ ಅಕ್ಕೋ ಇವನ ಈ ಊರಿಗೆ ಬಂದ ತಲುಪುದ್ರಾಗ ಸಾಕಾತ್ ನೋಡ್ರಿ ಅಲ್ರಿ ಸ್ವತಂತ್ರ ಸಿಕ್ಕಿ 78 ವರ್ಷ ಆತ ನಮ್ಮ ಹಳ್ಳಿ ಜನಕ್ಕ ಮೂಲಭೂತ ಸೌಕರ್ಯ ಇಲ್ಲ ಹೋಗ್ಲಿ ಬಿಡ್ರಿ ಬಡವಣಿಗೆ ಹಡಗಿ ಜಾತ್ರೆ ಹಾಕ್ಬೇಕ ಈ ಊರಾಗ ಒಂದು ಉಳ್ಕೊಳಕ ಬಾಡಿಗೆ ಮನಿ ಸಿಕ್ಕರ ಸಾಕ ಇಲ್ಲಿ ಯಾರ ನಿಂತಾರ ಇವ್ರನ್ನ ಕೇಳಿಬಿಡೋಣ ರೀ ಬಾಯ್ಯಾರ ನಿಮ್ ಏನಾರ ಕೊಡು ಅದಾವನ್ರಿ ಯಾಕಲ್ಲ ಮುಲ್ಲ ಹಳೆ ಮುಲ್ಲ ಯಾಕಂದೆ ಏನ್ ಲಾವ್ ಕೊಡೋವು ಏನೋ ಏನು 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 ಬಾಡಿಗೆ ಕೊಡೋ ಅದನ್ನ ಸಿಟ್ಟಿಗೆ ಹೇಳ್ಬೇಡ್ರಿ ನಿಮ್ಮ ಬಾಡಿಗೆ ಮನಿ ಕೊಡು ಅದಾವನ್ರಿ ಅಂತ ಕೇಳಿದ್ಯಾ ಹಿಂಗ ಬಾಯ್ ಬಿಟ್ಟು ಹೇಳ್ಬೇಕು ಏನಕ್ಕೇನ್ರ ಹೇಳಿದ್ರೆ ಬಿಡ್ತಾರ ಸ್ವಂಟ ಮುರಿಯೋಂಗ ಮುರಿದ ಕೈಯಾಗ ಕೊಟ್ಟು ಕಳಿಸ್ತಾರ ನಮ್ಮ ಮನಿ ಅದಾವ ಅಂತ ಕೇಳ್ತಾರ ಅದಾವ ನಮ್ಮ ಮನಿ ಅದಾವ್ರಿ ಅದಾವ ಮ್ಯಾಲಿಂದ ಐತೇನ್ರಿ ನಿಮ್ದು ಕೆಳಗಿಂದ ಐತೆ ಕೊಡುದು ಇನ್ನು ಎಷ್ಟು ಅದಾವ ಅಂತ ಹೇಳಿಲ್ಲ ನಾಗೆ ಕೇಳಿಬಿಟ್ಟ ಯಾರು ಅದಾವು ಹಾಂ ನಾವು ಮ್ಯಾಗಿಂದ ಬೇಕಂದ್ರೆ ಮ್ಯಾಗಿಂದ ಕೊಡ್ತೀವಿ ಕರೆ ಕೇಳಿ ಮ್ಯಾಗಿಂದ ಕೊಡ್ತೀವಲ್ಲ ನನ್ನ ಹೆಸರು ಕೇಳ್ರಿ ಹಾಂ ಅಂದಂಗೆ ನಿಂದೇನು ಹೆಸರು ನೋಡ್ರಿ ನಾನು RMP ಡಾಕ್ಟರ್ ಸತ್ಯ ಅಂತ ನಿಮಗೇನಾರ ಸಣ್ಣ ಪುಟ್ಟ ಕಾಯಿಲೆ ಇದ್ರ ನಾನ ನೋಡ್ತೇನೆ ನಿಮ್ಗೆ ದೊಡ್ಡ ದೊಡ್ಡ ಕಾಯಿಲೆ ಬಂದ್ರ ಮಗ್ಗಲ್ಕ ಸಿಟಿ ಐತಿ ಸಿಟಿ ಕಳಿಸ್ಕೊಡ್ತಾನೆ ಹೌದ್ರಿ ಭಾಳ ಚಲೋ ಆತು ಬಿಡ್ರಿ ನೀವು ಬರಗಾಲದಾಗ ಭೂಮಿ ಬಾಯಿ ತರದಾಗ ಮಳೆ ಬಂದಂಗ ಬರೋಬ್ಬರ್ ಬಂದಿರಿ ಮತ್ತು ನಮ್ಮೂ 2 ಅದಾವು ಮನಿ ಕೊಡ್ತೀವಿ ತೋರಿ ಅಂದಂಗ ನಿಮ್ಮ ಹೆಸರು ಏನ್ರಿ ನನ್ನ ಹೆಸರು ಅಂಜಲಿ ರೀ ಅಂಜಲಿ ಅವ್ರ ನಿಮ್ಮ ತೆಳಗಿನ ಮನೆ ಐತೋ ಏನ್ ಮ್ಯಾಲಿನ ಮನೆ ಐತೋ ಕೊಡುದ ನೋಡ್ರಿ ಮ್ಯಾಲಿನ ಮನೆಗೆ ಗಾಳಿ ಭಾಳ ಆಡ್ತೈತಿ ಕಿಟಕಿ ಇಟ್ಟಿವಿ ಕೆಳಗಿನ ಮನೆಗೆ ಏನೈತಲ್ರಿ ಕಿಟಕಿ ಇಟ್ಟಿಲ್ರಿ ನಾವು ಭಾಳ ಗುಮ್ಮ ಐತಿ ಮತ್ತೆ ಹೇಳ್ತೀನಿ ತಡ್ರಿ ಮಾಡ್ಬೇಡ ಯಾಕಂದ್ರೆ ಒಮ್ಮೆ ನೀವು ಒಳಗೆ ಹೋಗೋದಲ್ಲ ಒಮ್ಮೆ ನಾವು ದಿನ ಮುಂಜಾನೆ ಎದ್ದು ಹೋಗಿ ಕಸ ಹೊಡೆದು ನೀರು ಹಾಕಿ ಬಂದು ಬಿಟ್ವಿ ಅಂದ್ರೆ ಮತ್ತೆ ಬೆಳಗು ಮುಂಜಾನೆ ಹೋಗ್ತೀವ ಮನೆಗೆ ನೋಡ್ರಿ ನಿಮ್ದ ಮ್ಯಾಲಿನ ಮಳ್ಯಾಗ ಬೆಳಕರ ಬರ್ಲಿ ಗಾಳ್ಯಾರ ಬರ್ಲಿ ಬಿಸಿಲಾರ ಬರ್ಲಿ ನಮಗ ದಿನಾಲು ಹತ್ತಿ ಇಳಿಯೋದು ತ್ರಾಸಕತಿ ಅದ್ರಾಗ ಕಸ ಹೊಡೆದ್ ನೀರ್ ಚೆಲ್ಲಿ ಬಿಟ್ಟಿವಿ ಅಂದ್ರ 1 ತಿಂಗಳ ಮಟ ಚಿಂತಿಲ್ದಂಗ ಆಗತಿ ನಿಮ್ಮ ಕೆಳಗಿನ ಮನಿನ ಕೊಟ್ಬಿಟ್ರಲ್ಲ ತಳಗಿನ ಮನಿನ ಕೊಡ್ತೀವಂತ ಆದ್ರೆ ನೋಡ್ರಿ ಮ್ಯಾಗಿನ ಮನೆಗೆ ಬ್ಯಾಚುಲರ್ಸ್ ಬರ್ತಾರಂತ ಡಬಲ್ ಗಾದಿ ಹಾಕಿವ್ ನಾವು ಮೆತ್ತಗೆ ಇರ್ತೈತಿ ಬೇಕಾರ ಅಲ್ಲೇ ಇರ್ರಿ ಇನ್ನು ಕೆಳಗಿನ ಮನ್ಯಾಗ ಏನೈತಲ್ರಿ ಹಂಗಾಗಬಾರ್ದು ಅಂತೇಳಿ ನಾವು ತೆಂಗಿನಕಾಯಿದು ಕಾತಿದ ಮ್ಯಾಟ್ ಹಾಕಿ ಮತ್ತೆ ಚುಚ್ಚಿ ಎಲ್ಲರ ರಗತ್ತು ಬರಬಾರ್ದು ಅಂತ ಹೇಳಿ ನೋಡಂದ್ಲಿ ಚುಚ್ಚಿ ರಗತ್ ಬಂದ್ರು ಪರವಾಗಿಲ್ಲ ನಿಮಗ ಕೆಳಗಿನ ಮನ್ಯಾಗಿರುವ ಸುಖ ನಮಗ ಮ್ಯಾಲಿನ ಮನ್ಯಾಗ ಸಿಗುದಿಲ್ರಿ ಸಿಗುದಿಲ್ಲ ಹಾಗೇ ಬಿಡ್ತು ಬಿಡು ಆತು ಬಿಡ್ರಿ ನೀವ ಇಷ್ಟು ಹೇಳ್ತೀರಿ ಅಂದಮೇಲೆ ನಾವು ಕೆಳಗಿನ ಮನಿನ ಕೊಡ್ತೀವಿ ಮತ್ತೆ ನೋಡ್ರಿ ದಿನ ಮಾಡಿ 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 ತುಂಬಿಸಿರಿ ನಮ್ಮ ಮನಿನ ಕಂಡೀಷನ್ ರೇ ಮತ್ತ ನಾ ಯಾಕೆ ಮಾಡಿ ಮಾಡಿ ತುಂಬಿಸಲ್ರಿ ಸಮಯ ನೋಡ್ತಾನೆ ಸಂದರ್ಭ ನೋಡ್ತಾನೆ ಅವಾಗ ಮಾಡಿ ತುಂಬಿಸ್ತಾನೆ ಏನಂತೀರಿ ನಿಮಗೂ ಒಪ್ಪಿಗೆ ಐತಿ ನಮಗೂ ಒಪ್ಪಿಗೆ ಐತಿ ಅಂದಮೇಲೆ ಮನಿ ಓಪನಿಂಗ್ ಇವತ್ತ ಶುರು ಮಾಡೇ ಬಿಡೋಣಲ್ರಿ ಆಹಾ ದೇವ್ರೇ ನನಗೊಂದು ಉಳ್ಕೊಳಕ ಬಾಡಿಗೆ ಮನಿನೂ ಕೊಡಿಸಿದಪ್ಪ ತಂದೆ ತಂದೆ ಬಸವೇಶ ನಿನಗ ಒಂದ ಕಾಯಿ 101 ಸಾರಿ ಹೊಡಿಸ್ತ ನೋಡ್ಪ ತಂದೆ ಬಸವಣ್ಣ ಯಾಕ್ರಿ ಏನೋ ವಿಚಾರ ಮಾಡಕತ್ರಲ್ಲ ಒಬ್ರ ನಿಂತ್ಕೊಂಡು
ಏನು ಇಲ್ರಿ, ಫಸ್ಟ್ ಈಸ್ ಬೆಸ್ಟ್ ಅಂತಾರಲ್ಲ, ಯಾರನ್ನ ಚೆಕ್ ಮಾಡ್ಲಿ ಅಂತ ಯೋಚನೆ ಮಾಡಕತ್ತಿದ್ಯಾ? ಹೆಂಗ್ರೆ ನಮಗೂ ಒಂದು ತಿಂಗಳಾತು, ಹೆಂಗಾರ ಆಗತೈತಿ, ನಮ್ಮನೆ ಮಾಡ್ಬಿಡ್ರಿ ನೀವು ಫಸ್ಟ್ ಚೆಕ್. ಹಾಗಾದ್ರೆ ಒಂದು ಗಿಚ್ಚು ಗಿಲಿ ಒಗದ ಬಿಡಲ್ಲ. ಯಾರು ಬೇಡಂದ್ರೆ ಎಬಸಲ. ನೋಡಿ ಕೊಡ್ತೀನಿ, ನೋ ಬಿಪಿ ನೋಡಿ ಕೊಡ್ತೀನಿ, ಒಂದು ನಡ್ರಿ ಚೆಕ್ ಮಾಡೇ ಬಿಡ್ತಾನೆ ಒಳಗ ಮಾಡ್ತೀನಂದ್ರೆ ನೋಡ್ರಿಲೆ, ಚೆಕ್ ಮಾಡೋ ಮುಂದೆ ನಮಗೂ ನಿಮಗೂ ಗಾಮ್ ಹಾಕೋಂಗ ಮಾಡಿ. ನಾವು ಸ್ಪೆಷಲ್ ರೂಮ್ ಮಾಡೇವಿ, ಅಲ್ಲೇ ಚೆಕ್ ಮಾಡೋದು. ಯಾಕ ಹುಡುಗ ಮೈಯಾಗ ಹೆಂಗೈತಿ, 4 ಜನ ಮಾಧ್ಯಮೈತಿ. ಯಾಕ ಹುಡುಗ ಮೈಯಾಗ ಹೆಂಗೈತಿ, 4 ಜನ ಮಾಧ್ಯಮೈತಿ. ನಮ್ದು ಧಾರವಾಡ ಮಾತು ಬೇಡ, ಮೊದಲ ತಲೆ ಕೆಟ್ಟೈತಿ ಹಂಗನ ಬೇಡ. ಹಿಡಿದ ಹುಚ್ಚು ಹಿಡಿದಿದ್ದು ಪೂರ್ತಿ ಹಿಡಿದಾಗ ಆಗಿಲ್ಲೇನ ನಿನಗ. ತಪ್ಪು ಬಿಡಪ್ಪ, ಇಲ್ಲ
ಮೈಯಾಗ ಹೆಂಗೈತಿ ನಾನು ಚತುರ್ದಶಕ ಪ್ರಭುನಾದ ಲಂಕೇಶ್ವರ ದಶಕಂಠ ರಾವಣ. ಎಲ್ಲ ಸರ್ವರ್ಥ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡಗಳ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ಗಂಡೆದೆಯ ಗಂಡರ ಗಂಡನಾದ ಚಂಡರಾವಣ. ನಾನು ಪ್ರಚಂಡ ರಾವಣ. ಗುಡುಗು ಸಿಡಿದಂತೆ ಆರ್ಭಟಿಸುತ್ತಿರುವ ಈ ಜಯರಾಜ್ ಊರಿಗೆ ಕಾಲಿಟ್ಟರೆ ಸಾಕು, ಹಸುಗೂಸಿನಲ್ಲಿ ಹುಟ್ಟುತ್ತದೆ ನಾಡುಕ, ಹುಡುಗಿಯರಿಗಾಗುತ್ತದೆ ಮೈ ಪುಳಕ, ಗರತಿಯರಲ್ಲಿ ಅಂಟುತ್ತದೆ ಮಹಾಕಾಂಕ. ನೋಡುಗರ ಕಣ್ಣು ಎರಡಿದ್ದರು, ನೋಡುವ ನೋಟ ಮಾತ್ರ ಒಂದೇ. ನಾನು ರಚಿಸಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಆ ಬಡ ಬಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಲೋಕದಿಂದಲೇ ವಜಾ ಅಂದಾಗ ಈ ಜಯರಾಜನ ಹೆಸರು ಕೇಳಿದರೆ ಯಾದುರಾಳಿಗಳ ನರನಾಡಿಗಳಲ್ಲಿನ ರಕ್ತವೂ ಕೂಡ ಹೆಪ್ಪುಗಟ್ಟುತ್ತದೆ. ಅಂತದ್ರಲ್ಲಿ ನಾನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಅಡ್ಡವಾಗಿ ನಿಂತಿರುವನಲ್ಲ ಗುರುಲಿಂಗನ ತಮ್ಮ ಅರ್ಜುನ. ಅರ್ಜುನ, ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹವ ಮಾಡಿ ಬಿರುಗಾಳಿಯಾಗಿ ನಿನ್ನ ಮನೆಯನ್ನು ಹಾಕು, ಸುಂಟರಗಾಳಿಯಾಗಿ ನಿನ್ನ 3 ಎಕರೆ ಹೊಲವನ್ನು ಪಡೆಯದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಕುಲಕರ್ಣಿ, ಕುಲಕರ್ಣಿ, ಸಾವ್ಕಾರ ಏನು ಮಾತಾಡುವನ್ರಿಪ್ಪ ಮಗ. ಕುಲಕರ್ಣಿ, ಏನಾಯಿತು? ಧೀರನಂತೆ ಬಂದು ಮಾತನಾಡಿ ನಮ್ಮ ಆಳುಗಳನ್ನು ಹೆದರಿಸಿ ಹೋದನಂತಲ್ಲ ಆ ಬಂಡ ಬಡ್ಡಿ ಮಗ ಅರ್ಜುನ. ಎಲ್ಲದಲ್ಲವ ಸಾವ್ಕಾರ ಏನು ಮಾತಾಡುವನ್ರಿಪ್ಪ ಮಗ ಅಂತಾನೆ ಅಲ್ರಿ.
ಈ ಕಾಡಿಗೆ ರಾಜನಾದ ನಿಮ್ಮ ಸಿಂಹ ಗರ್ಜನೆ ನೋಡಿ ಬೆಚ್ಚ ಬಿದ್ದಿರ್ಬೇಕ್ರಿ ಅಂತಾನೆ ಅಲ್ರಿ ಸಾವ್ಕಾರ. ಅಂದಾಗ ಒಬ್ಬ ಯಾಕಚ್ಚಿತ್ತು ಒಬ್ಬ ಬಡ ಕುಣ್ಣಿಂದ ನಿಮಗ ಸವಾಲ್ರಿ ಆ ಸಾವ್ಕಾರ. ಹೊಸಿಕೆ ಹಾಕಿದ್ರಾತ್ರಿ, ಹೊಸಿಕೆ ಹಾಕಿದ್ರಾತ. ಕುಲಕರ್ಣಿ, ಹೊಸಕಿ ಹಾಕುವ ಮುಂಚೆ ಆ ಅರ್ಜುನನಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಬೇಕು. ಇದನ್ನು ನೋಡಿದ ಈ ಊರಿನ ಜನ ಭಯ ಪಡಬೇಕು. ಅಂದಾಗ ಈ ಜೈರಾಜ್ ಹಂತ ವಿಷ ಸರ್ಪವೆಂಬುದು ತಿಳಿಯುತ್ತದೆ. ತಿಳಿತಾ ಸಾವ್ಕಾರ, ಭಯ ಪಡೋದೇನ್ರಿ, ತಂಟೆ ಬರುದೇನ್ರಿ. ಅಮ್ಮಿ ಗಂಡ ಹಮ್ಮಿರ ಅಂದ್ರ ಎಮ್ಮಿ ಕೊಟ್ಟಿಗೆ ನಿಂತಂಗಾಗೈತ್ರಿಪ್ಪ ಅರ್ಜುನನ ಕತೆ. ಸಾವ್ಕಾರ, ಸ್ವಕ್ಕಿದ್ದವಂಗ ಹಿರಿಯಾರ ಒಂದು ಮಾತು ಹೇಳ್ಯಾರಿಪ್ಪ, ರೊಕ್ಕ ಹೆಚ್ಚಾದ ಮನುಷ್ಯ ಹೆಚ್ಚು ದಿನ ಬದುಕುದಿಲ್ರಿಪ್ಪ, ಕುಲಕರ್ಣಿ, ಹಣ ಹೆಚ್ಚಾದ ಮಾತ್ರಕ್ಕೆ ಈ ಊರಿನಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರು ಮಾಡಲು ಬಂದರೆ ಮತ್ತು ತುಂಬಿದ ನನ್ನ ಬಂದೂಕಿನ ಗುಂಡಿನಿಂದ ಸಾಧ್ಯ ಇಲ್ಲದೆ ಯಮಲೋಕಕ್ಕೆ ಕಳಿಸಿ ಬಿಡುತ್ತಾನೆ ಜಯರಾಜ್. ಲೇ ಜಯರಾಜ, ಮದ್ದು ತುಂಬಿದ ನಿನ್ನ ಬಂದೂಕಿನಿಂದ ಸದ್ದಿಲ್ಲದೆ ಯಮಲೋಕೆ ಕಳಿಸಲು ಇದನ್ನೇನು ಹಾದರದ ಪಿಂಡ ಎಂದುಕೊಂಡಿದ್ದೇನೋ? ಇದು ಕನ್ನಡ ನಾಡಿನ ಹೆಮ್ಮೆಯ ರೈತ ಪಿಂಡ, ನೆನಪಿರಲಿ. ಅಂದ ಹಾಗೆ ನಿನ್ನಂತ 100 ಜನ ಬಂದೂಕುದಾರಿಗಳು ಬಂದರು ಎದೆಗೆ ಎದೆ ಕೊಟ್ಟು ಎದೆ ಬೆಗದು ಬಿಸಿ ನಾತ್ತರವನ್ನೇ ಕುಡಿಯಬಲ್ಲ ಅರ್ಜುನ ಎಂಬುದು ನಿನಗೆ ತಿಳಿದಿರಲಿ. ಲೇ ಅರ್ಜುನ, ಆರ್ಭಟದ ಮಾತುಗಳನ್ನಾಡಿ ಆಡಿಪಾಯದಲ್ಲಿ ಸಿಕ್ಕು ಹಾಕಿಕೊಂಡು ಸಾಯಬೇಡ. ಯಾಕಂದರೆ ಇದು ಈ ಊರಿನ ಶ್ರೀಮಂತ ಸಾಹುಕಾರನ ಮನೆ. ಇಲ್ಲಿ ಸಾವಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲದಿದ್ದರೆ ಈ ಮನೆಯ ನಡುಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಯಬೇಕಾಗಿತ್ತು. ಎಚ್ಚರ ಲೇ ಬಚ್ಚೆ, ಅಬ್ಬರಿಸಿ ಬೊಬ್ಬಿರದರೆ ಇಲ್ಲಿ ಯಾರು ಹೆರೆದುವರು ಇಲ್ಲ. ಲೇ ಜಯರಾಜ, ಮೈ ಚರ್ಮ ಸುರಿಯಲು ಇದನ್ನೇನು ನೀನು ಸಾಕಿರುವ ಕುರಿಮರಿ ಎಂದುಕೊಂಡಿದ್ದೀಯೇನೋ ಬಚ್ಚೆ? ಇವನು ರೈತನ ಮಗ ಅರ್ಜುನ ಎಂಬುದು ಗೊತ್ತಿರಲಿ. ಹಸಿದ ಹೆಬ್ಬುಲಿಯಂತೆ ಎದೆ ಬುಗಿದು ನತ್ತರು ಕುಡಿದೇನು ಎತ್ತರ. ಹಸಿದ ಹೆಬ್ಬುಲಿ ಹೆಬ್ಬುಲಿ ಎಂದು ಗಬ್ಬಿನಿಂದ ಮಾತನಾಡಿದರೆ ಸದ್ದಿಲ್ಲದೆ ಯಮಲೋಕಕ್ಕೆ ಕಳಿಸಿ ಬಿಡುವೆ. ಹುಷಾರ್. ಅಲ್ಲೋ ತಮ್ಮ ಅರ್ಜುನ, ಅಬ್ಬರ್ಸಿ ಬಂದಿದ್ದ ಮಳೆ ಅಲ್ಲಂತ, ಗಬ್ಬರ್ಸಿ ಹೋಗಿದ್ದ ಬೆಳೆ ಅಲ್ಲಂತ. ಯಾಕೋ ತಮ್ಮ, ಸ್ವಲ್ಪ ಸಮಾಧಾನ ತೋರು ತಮ್ಮ. ಲೇ ಕುಲಕರ್ಣಿ, ಅಂಗೈ ಹುಣ್ಣಿಗೆ ಕೈ ಕಣ್ಣಿಡಿ ಯಾಕಲೇಬೇಕ? ಜನ ಇದ್ದಾಗ ನರಿಯಂತೆ ಮಾತನಾಡಿ, ಜನ ಇಲ್ಲದಾಗ ನಾಯಿಯಂತೆ ಬಗಳುವ ನೀನು ನಿನ್ನ ಸಾಹುಕಾರ ಅಂದಾಗ ಇನ್ನೊಬ್ಬರು ಹೊಲಕ್ಕ ಬೆಲೆ ಹಾಕಕ್ಕ ನಾಚಿಕೆ ಬರುದಿಲ್ಲಲೇ ನಿಮ್ಮ ಹೇಸಿ ಜನ್ಮಕ್ಕೆ. ಥೂ ನಿಮ್ಮ ಅರ್ಜುನ, ಅಂದೇ ನಿನ್ನಣ್ಣನಿಗೆ ಹೇಳಿದ್ದೇನಲ್ಲ, ನಿಮ್ಮ ಹೊಲಕ್ಕೆ 2ರಷ್ಟು ಹಣ ಕೊಡುತ್ತೇನೆಂದು. ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟ್ರಿ ಆಫ್ಟರ್ ಆಲ್ ನಿನ್ನ 3 ಎಕರೆ ಹೊಲಕ್ಕೋಸ್ಕರ ಬಂದಾಗಬೇಕೇ. ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಏನಂದೆ? ಆಫ್ಟರ್ ಆಲ್ 3 ಎಕರೆ? ಜಯರಾಜ್, ನೀನು ತಿಳಿದುಕೊಂಡಿರುವುದು ತಿಳಿಗೇಡಿತನ. ಒಂದು ದೊಡ್ಡ ಬಂಡೆಗೆ ಸಣ್ಣ ಕಲ್ಲು ಆಧಾರ ಎಂಬುದು ಎಷ್ಟು ಸತ್ಯವೋ, ಸಣ್ಣಿಗೆ 100 ಆನೆ ಬಲ ಎಂಬುದು ಅಷ್ಟೇ ಸತ್ಯ. ಅಷ್ಟೇ ಯಾಕಲೇ ಮಗನ, ನಿನ್ನ
ನಿನ್ನ 300 ಎಕರೆ ಜಮೀನಿನಲ್ಲಿ ಕಟ್ಟೋಕೆ ಹೊರಟಿರೋ ಫ್ಯಾಕ್ಟರಿಗೂ ಕೂಡ ನನ್ನ 3 ಎಕರೆ ಜಮೀನೇ ದಾರಿ ಎಂಬುದನ್ನು ನೀನು ಮರೆಯಬೇಡ. ಏ ಅರ್ಜುನ, ಅದನ್ನು ಅರಿತೆ ನಾನು ಬೇಲಿ ಹಾಕಿದ್ದು. ನೋಡು ಅರ್ಜುನ, ಇನ್ನು ಕಾಲ ಮಿಂಚಿಲ್ಲ. ಕೇಳು, ನಿನಗೆಷ್ಟು ಹಣ ಬೇಕು ಕೇಳು, ಕೊಡುತ್ತೇನೆ. ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕಂದ್ರೆ ಬಿಡುವ ಮಗನಲ್ಲ ನಾನು. ಲೇ ಸೌಕಾರ, ಹಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಂತ ಮಾಡಿ ಪಾಂಡವರ ಕೆಟ್ಟರು. ಲೇ ಮಗನ, ನಿನ್ನ ಸ್ವಕ್ಕಿನ ಮಂದನಿಂದ ನಿನ್ನ ಸರ್ವನಾಶವಾಗುವುದು ಯಾಚರ. ಏ ತಮ್ಮ ಅರ್ಜುನ, ಸ್ವಲ್ಪ ಸಮಾಧಾನಪ್ಪ, ಸಮಾಧಾನ. ಯಾಕೋ ನಿನ್ನ ಜೊತೆ ಜಿದ್ದು ಕಟ್ಟಾಕ ನಾವೇನಿಲ್ಲ ಕುಸ್ತಿ ಕಣ ಇಟ್ಟಿಲ್ಲ. ನಮಗ ನಿಮಗ ಯಾಕಪ್ಪ ಜಗಳ ಅಂತಾನೆ. ನೋಡ್ತಮ್ಮ, ಸಮಾಧಾನದಿಂದ ಬಗೆಹರಿಸೋಣ. ಲೇ ಕುಲಕರ್ಣಿ, ತಮ್ಮ ಬಗೆಹರಿಸಿಕೊಳ್ಳುವ ಜಗಳ ಮಾಡಿದ್ದು ನೀನು, ನಿನ್ನ ಸೌಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಆಹಾ, ಇದು ಪಾಪ ಹುಟ್ಟಿದ ಮಾತಂದ್ರ ಹೆಂಗಿರ್ಬೇಕ? ಉಣ ಮಾತಂದ್ರ ಲೇ ಕುಲಕರ್ಣಿ, ಓಪ ಬೇಡುವ ಬಡವನಿಗೆ ಸಾಕು ಎಂಬುದೇ ಗೊತ್ತಿಲ್ಲ ಅಂದಾಗ ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಕೊಡ್ತೇನೆ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಬಟ್ ನನಗೆ ಆ ಹೊಲ ಬೇಕು ಅಷ್ಟೇ. ನೀನೇ ಮಾತನಾಡು. ಕೇಳಿ ನೋಡ್ತಾನ್ರಿ ಒಂದು ಮಾತು. ಅಲ್ಲ ತಮ್ಮ ಅರ್ಜುನ, ನಿನ್ನ 3 ಎಕರೆ ಹೊಲಕ್ಕೆ 3 ಲಕ್ಷ ರೂಪಾಯಿ, 45 ಲಕ್ಷ ರೂಪಾಯಿ ಕೊಡ್ತೇವೆ. ಹಂಗ ನಿಮ್ಮ ತಮ್ಮ ಶಾಲಿ ಕಲ್ತಾನ, ಅವನಿಗೂ ಒಂದು ನೌಕರಿನೂ ಕೊಡ್ತೇವೆ. ಹಂಗ 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 ನಿನಗ ಇದು ಮಾಡಾಕ ಮತ್ತೆ ಹೆಣ್ಣು ಕೊಡ್ತೇವೆ ತಮ್ಮ. ಲೇ ಕುಲಕರ್ಣಿ, ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಮಕ್ಕಳಲ್ಲ ಈ ರೈತನ ಮಕ್ಕಳು. ಮಗನ, ಇನ್ನೊಮ್ಮೇನಾದರೂ ಈ ರೈತನ ತಂಟೆಗೆ ಬಂದಿದ್ದೇ ನಿಜವಾದರೆ ಬುದ್ಧಿಗೆ ಹೆಚ್ಚಿಗೆ ರಕ್ತ ಕುಡಿದು ಬಿಡ್ತಾನೆ ಮಗನ. ಅಲ್ಲೋ ತಮ್ಮ, ಮೆಲಕಾಸ ವಯಸ್ಸಾದ ಮುದುಕ ಎಲ್ಲ ಬಸದು ಹೋಗ್ಬಿಟ್ಟತಿ. ಅದ್ರಾಗ ನೀ ಅಳ್ಳ್ಯಾರ್ಸ್ ಅಂತೇಳಿ ಎತ್ತಗ್ರ ಮಾಡ್ತಿಲ್ಲೋ ತಿರ್ಸಡ್ಗೇಡಿ. ಸಮಾಧಾನ ತೋರ ನೀನು ಆಡ್ನಾಡಿ. ಏನ ಸ್ವಲ್ಪ ನಮ್ಮ ಬೆಂಗೇರಿ ಮಾಸ್ತರ್ ಮಾತು ಕೇಳಿ ಮಣ್ಣು ತಿನ್ನೋ ಮಾತು ಅಂದುಬಿಟ್ಟೆ. ಏನಾತೀಗ ಸಮಾಧಾನದಿಂದ ಬಗೆಹರಿಸ್ಕೊಳ್ಳೋಣ ತಮ್ಮ. ನೀನ ಹುಡುಗಿ ಒಲ್ಲಂದ್ರೆ ಬಿಡು, ನಿಮ್ಮ ತಮ್ಮಗೊಂದು ನೌಕರಿನೂ ಕೊಡ್ತೇವೆ, ಹಂಗ ಹಣನೂ ಕೊಡ್ತೇವೆ. ಏನಂತೀವೋ ತಮ್ಮ? ಲೇ ಕುಲಕರ್ಣಿ, ನೀನು ನಿನ್ನ ಸೌಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನ್ನ ಒಪ್ಪಿಗೆ ಇದೆ. ಆದರೆ ನನ್ನದೊಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನನ್ನ ಜಮೀನು ಕೊಡಲು ಸಾಧ್ಯ. ಇಲ್ಲದಿದ್ದರೆ ಅದೇ ಜಮೀನಿನಲ್ಲಿ ನಿಮ್ಮನ್ನಿಬ್ಬರನ್ನು ಕೂಡ ಮಣ್ಣಲ್ಲಿ ಮಣ್ಣು ಮಾಡಿಬಿಡು. ಅಲ್ತಮ್ಮ, ನೀನು ನಮ್ಮ ಮಾತಿಗೆ ಒಪ್ಕೊಂಡಲ್ಲ, ನಮಗಟ್ಟ ಸಾಕ. ಹೆಚ್ಚಿಂದ ಯಾಕೆ ಬೇಕು ಅಂತಾನೆ. ನೋಡು ಕುಲಕರ್ಣಿ, ಅದೇನು ಹೇಳು ತಮ್ಮ ನಿನ್ನ ಕಂಡೀಷನ್? ನೋಡು ಕುಲಕರ್ಣಿ, ನೀವು ಫ್ಯಾಕ್ಟರಿ ಕಟ್ಟಲು ಹೊರಟಿರುವುದು ಕಲಿತವರಿಗೆ ನೌಕರಿ ಸಿಗುವುದಂತೂ ನಿಜ. ಆದರೆ ಸರ್ಕಾರ ಮಂಜೂರು ಮಾಡಿರುವುದು ಬರಡು ಅಥವಾ ಬಂಜರು ಭೂಮಿಯಲ್ಲಿ. ಆದರೆ ನೀವು ಫ್ಯಾಕ್ಟರಿ ಕಟ್ಟಲು ಹೊರಟಿರುವುದು ಫಲವತ್ತಾದ ಭೂತಾಯಿ ಒಡಿಲಲ್ಲಿ. ನಿಮಗೆ ಯಾರಲೇ ಕೊಟ್ರಿ ಇಂಥ ಪರ್ಮಿಷನ್? ಎಲ್ಲಿದೆ ಇಂಥ ಕಾನೂನು? ಅಮ್ಮ, ಯಾರು ಕೊಡ್ಬೇಕಪ್ಪ ಪರ್ಮಿಷನ್ ಅಂತಾನೆ? ಈಗಿನ ಕಾಲದಾಗ ಪರ್ಮಿಷನ್ ಅಂತೇಳಿ ಹೊಂಟ್ರ ಒಂದು ಹಿಡಿ ಮಣ್ಣು ತಿನ್ನಾಕ ಸಿಗುದಂತ ಕಾಲ ಐತಿ. ಬಂದಿದ್ದೆಲ್ಲ ತಮ್ಮ ಹೊಟ್ಟಿಗೆ ಹಾಕುವಂತ ಕುಂದ್ರುವಂತ ಮಕ್ಕಳದಾರ ಈಗಿನ ಕಾಲದಾಗ.
ನಮಗೆ ಪರ್ಮಿಷನ್ ಕೊಡ್ತಾರ. ನಮ್ಮ ಸಾವ್ಕಾರ ದುಡ್ಡಿದ್ದಾರ, ರೊಕ್ಕ ಕೊಟ್ಟ ನನ್ನ ಕೋಟ್ನ್ಯಾಗ ಇಟ್ಕೊಂಡಾನೆ. ನೀನ್ ಚಿಂತೆ ಮಾಡ್ಬೇಡ್ತಮ್ಮ, ನಮ್ಮ ಕಾಗದ ಪತ್ರ ಎಲ್ಲ ಸರಳ ಐತಿ. ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಂಡರೂ ಕಾಣದ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಳಿತು ಬಿಡುತ್ತದೆ. ಅಂದ ಮೇಲೆ ನೀನು ತಲೆ ಕೆಡಿಸಿಕೊಳ್ಳುವುದು ಬೇಡ. ಕುಲಕರ್ಣಿ, ತಂದು ಕೊಟ್ಟು ಬಿಡು ಆ ಹಣವನ್ನು. ಆತ್ರಿಪ್ಪ, ಇಲ್ಲೇ ಬ್ಯಾಗ್ನಾಗ ಅದಾವ್ರೆ, ತಂದು ಕೊಡ್ತೇನೆ. ತಮ್ಮ ತೋರ್ಪ, ಈ ಬ್ಯಾಗ್ನ್ಯಾಗ 45 ಲಕ್ಷ ಅದಾವ. ಉಗುಳು ಹಚ್ಚಿ ನಿಮ್ಮಪ್ಪ ನೀನು ಎಣಸ್ಕೊಂತ ಕುಂದ್ರಿ. ಲೇ ನಾಯಿ ಕುಲಕರ್ಣಿ, ಆ ಶ್ರೀಮಂತ ಸಾಕಿದ ನಾಯಿ ನೀನು. ನಾನು ಮೊದಲೇ ಹೇಳಿದ್ದನಲ್ಲ, ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಜಮೀನು ಕೊಡುವುದು ಎಂದು. ಮತ್ತೇಳಲೇ ನಿನ್ನ ಕಂಡೀಷನ್? ಕೊಟ್ಟ ಮಾತಿನಲ್ಲಿ ದುಡ್ಡು ತಂದು ಕೊಟ್ಟೇವಲ್ಲ. ಲೇ ಜಯರಾಜ, ನೀನು ಕೊಟ್ಟಿರುವ ಹಣವನ್ನು ನಿನ್ನ ಹತ್ರನ ಇಟ್ಕೋ. ಆಫ್ಟರ್ ಆಲ್ ಕನಿಷ್ಠ ಪಕ್ಷ 3 ದಿನ ಹಣವನ್ನು ತಿಂದು ಬದುಕಿ ತೋರಿಸು. ಸತ್ತರೆ ಅದೇ ಹೊಲದಲ್ಲಿ ನಿಮ್ಮಿಬ್ಬರನ್ನು ಹೂತು ಮಣ್ಣಲ್ಲಿ ಮಣ್ಣು ಮಾಡುವೆ ಎಚ್ಚರ. ಲೇ ಸ್ವಾಕಿನ ಬಡವ ಅರ್ಜುನ, ಹಾಳಿಯನ್ನು ತಿಂದು ಬದುಕಲಿಕ್ಕೆ ನನ್ನನ್ನೇನು ದಣವೆಂದುಕೊಂಡೆಯ ಬಡವ ರಾಸ್ಕಲ್. ಅಲ್ಲೋ ತಮ್ಮ, ಅನ್ನ ನೀರಿಲ್ಲೇ ಒಂದು ಒಪ್ಪತ್ತು ಬದುಕಾಗುದಿಲ್ಲ. ಇನ್ನು ರೊಕ್ಕ ತಿಂದು ಹೆಂಗ ಬದುಕಬೇಕು ತಮ್ಮ ಅಂತಾನೆ. ಲೇ ಕುಲಕರ್ಣಿ, ಹಣ ಇದೆ ಎಂದ ಮಾತ್ರಕ್ಕೆ ಕಾನೂನು ಪರ್ಮಿಷನ್ ತೆಗೆದುಕೊಂಡು ಏನ್ ಬೇಕಾದ್ರೂ ಮಾಡ್ಬೇಕಂತೇಳಿ ಹಾಮಿನಿಂದ ಮೆರೆದಿರಲ್ಲ. ಆವಾಗ ತಿಳಿಲಿಲ್ಲ ಏನ್ಲೇ ಈ ರೈತನ ತಾಕತ್ತು. ಅಣ್ಣ ಕೊಡುವ ಭೂತಾಯಿಯನ್ನು ಬಂಜ ಮಾಡಲು ಹೊರಟಿರಲ್ರೇ, ನಿಮ್ಮ ಹೇಸಿ ಜನ್ಮಕ್ಕೆ ನಾಚಿಕೆ ಬರುವುದಿಲ್ಲ. ಲೇ ಸ್ವಾಕಿನ ಬಡವ ಅರ್ಜುನ, ಹತ್ತಿನಂತೆ ಹರಿದು ತಿನ್ನಲು ಬಂದರೆ ಮರಳಿ ನಿನ್ನ ಕೊಬ್ಬಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾನು ಸಾಕಿದ ನಾಯಿಗಳಿಗೆ ಹಂಚಬೇಕಾಗಿತ್ತು ಎಚ್ಚರ. ಲೇ ಜಯರಾಜ್, ಕೊಬ್ಬಿದ ಮನುಷ್ಯನಿಂದ ಎದೆ ಉಬ್ಬಿಸಿ ಬಂದಿದ್ದೆ ನಿಜವಾದರೆ ಎದೆಗೆ ಎದೆ ಕೊಟ್ಟು ಹೋರಾಡಿ ಎದೆ ಬೆಗೆದು ನಿನ್ನಂತ 100 ಜನ ಮದ್ದಾನೆಗಳು ಬಂದರೂ ಕೂಡ ಹರಿದು ತಿನ್ನುವ ಈ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ. ಲೇ ಮಗನ, ಜಮೀನನ್ನು ಮಾರಿಕೊಂಡು ತಿಳ್ಳಲು ನಮ್ಮನ್ನೇನು ತಾಯ್ಗಂಡ ರಾಜಕಾರಣಿಗಳೆಂದುಕೊಂಡಿದ್ದೀಯೇನೋ? ಈ ರೈತ ಜಮೀನನ್ನು ಮಾರಿಕೊಳ್ಳುವುದು ಒಂದೇ, ನಾಯಿ ಮೊಟ್ಟೆ ಹಾಕುವುದು ಒಂದೇ. ನಿನಗೆ ತಿಳಿದಿರಲಿ. ಲೇ ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚಾಣ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ದಟ್ಟತನದಿಂದ ದೊಡ್ಡ ಮಾತುಗಳನ್ನಾಡಿ ದಡ್ಡಿಯಲ್ಲಿ ಬೀಳುವ ಕುರಿಯಾಗಬೇಡ, ಎಚ್ಚರ. ಲೇ ಸೌಕಾರ, ಕುರಿಯಲ್ಲೇ ಇದ ಕುರಿಯಲ್ಲ, ನಿಮ್ಮಂತ ಎದೆ ತುಂಬಿ ಬಂದಂತ ಶ್ರೀಮಂತರನ್ನು ಹರಿದು ತಿನ್ನುವ ಹಸಿದ ಹೆಪ್ಪುಲಿ ಕಣ ಇದು, ಹಸಿದ ಹೆಪ್ಪುಲಿ. ಹೆಪ್ಪುಲಿ. ಲೇ ಅರ್ಜುನ, ನಿನ್ನಂತ ಹಿಂಡು ಹುಲಿಗಳನ್ನು ಸಾಕಿ ಸಲಹುವ ಗಂಡು ಹುಲಿ ಈ ಜಯರಾಜ. ಚಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದರೆ ಹಿಂಡನ್ನಗಲಿದ ಗೋವಿನಂತೆ ಮಾಸನಕ್ಕೆ ಕಳಿಸಿ ಬಿಡುವೆ ಉಷಾ. ಲೇ ಜಯರಾಜ, ಹಾಗೆಂದ್ರೆ ಮಾತಕ್ಕೆ ಸೇಡಿಗೆ ಸೇಡಿ ಬಿದ್ದರೆ
ಪ್ರಾಣ ಹೋದರೂ ಹಿಂದೆ ಸರಿಯುವುದಿಲ್ಲ ಈ ಅರ್ಜುನ. ಈ ಅರ್ಜುನ ಎಂಥವನು ಎಂಬುದು ನಿನಗೆ ತಿಳಿದಿರಲಿ. ಅಂದಾಗ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಹೋರಾಡಿ ನಿನ್ನ ಗರ್ವವನ್ನು ಗರ್ವಭಂಗ ಮಾಡಬಲ್ಲ ಅರ್ಜುನ ಎಂಬುದನ್ನು ಮರೆಯಬೇಡ. ಲೋ ತಮ್ಮ ಅರ್ಜುನ, ಸ್ವಲ್ಪ ಸಮಾಧಾನ ತೋರು, ಸಮಾಧಾನ ತೋ. ಲೇ ಸೌಕಾರ, ಮುತ್ತಿನಂತ ಮಾತು ಹೇಳುವೆ ಕೇಳು. ನೀನು ಕೊಡುವ ಹಣ ನನ್ನ ಹೊಲದಲ್ಲಿ ಬೆಳೆಯುವ ಕರಿಕಿ ಪತ್ರಿಗೆ ಸಮ. ಲೇ ಕುಲಕರ್ಣಿ, ನಿನಗೊಂದು ಮಾತು ಹೇಳ್ತೇನೆ ಕೇಳ. ಇನ್ನೊಮ್ಮೇನಾದರೂ ಈ ರೈತನ ಜಮೀನಿನ ವಿಷಯಕ್ಕೇನಾದರೂ ಬಂದಿದ್ದೇ ನಿಜವಾದರೆ ಮಗನ ಅದೇ ಹೊಲದಾಗ ನಿಮ್ಮಿಬ್ಬರನ್ನು ಹೂತ ಮಣ್ಣಾಗ ಮಣ್ಣು ಮಾಡಿಬಿಡ್ತಾನೆ. ಸೌಕಾರ ಸೌಕಾರ ಏನು ಮಾತಾಡೋಣ್ರಿಪ್ಪ ಈ ಅಡ್ನಾಡಿ ಮಗ ಅಂತಾನೆ. ನಮ್ಮನ್ನ ಮಣ್ಣಾಗ ಮುಸ್ತಾನಂತ ನಮ್ಮನ್ನೇನ ಫುಟ್ಬಾಲ್ ಮ್ಯಾಗಿನ ಹಣ ಮಾಡಿಗಿಡೇನೇನ್ರಿ ಸೌಕಾರ. ಲೇ ಕುಲಕರ್ಣಿ, ಮುಚ್ಚಲೆ ಬಾಯಿ. ಅರ್ಜುನ, ಅಂದು ಕೌರವರು ಪಾಂಡವರು ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮುಕ್ಕಿದರು. ಅದೇ ಸೇಡಿಗಾಗಿ ಹಿರಣ್ಯಕಶಿಪು ತನ್ನ ತಮ್ಮನ ಸಾವಿನ ಸೇಡಿಗಾಗಿ ದೇವಾನು ದೇವತೆಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಹತನಾಗಲಿಲ್ಲವೇ? ಅಂದಾಗ ಅದೇ ಸಮಯ ನೋಡಿ ನಿನ್ನ ಮನೆತನ ಸರ್ವನಾಶ ಮಾಡುವವರೆಗೂ ನನಗೆ ಸಮಾಧಾನವಿಲ್ಲ. ಸೌಕಾರ, ಅದಕ್ಕೊಂದು ವ್ಯವಸ್ಥೆ ಮಾಡೋಣ್ರಿ, ವ್ಯವಸ್ಥೆ ಮಾಡೋಣ. ಬರ್ರಿ ಹೋಗೋಣ ನಡ್ರಿ. ಬರ್ರಿ ಸೌಕಾರ, ಹೋಗೋಣ ನಡ್ರಿ. ನನ್ನ ಮಾವಂದ್ರು ಬರೋ ತನಕ ನಾನು ಏನಾದರೂ ಇಲ್ಲಿ ಕೆಲಸ ಮಾಡಿದ್ದೆ. ಮುಂಜಾನೆಯ ಕಿರಣಗಳಿಗೆ ಗರಿಬಿಚ್ಚಿ ನಿಲ್ಲುವ ನವಿಲನ ಹಾಗೆ ನಿಂತಿರುವ ಯಾರಿವಳು ಸೌಂದರ್ಯವತಿ. ಆಹಾ, ಏನಿವಳ ಸೌಂದರ್ಯ! ಇವಳ ಸೌಂದರ್ಯವನ್ನು ಒಮ್ಮೆ ಸವಿಯಲೇಬೇಕು. ಯಾರು ನೀನು? ಒಮ್ಮೆ ನಮ್ಮಲ್ಲಿ ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಒಂಟಿ ಹೆಣ್ಣಿನ ಜೊತೆ ಈ ರೀತಿ ವರ್ತಿಸುತ್ತಿರುವಲ್ಲ, ನಿನ್ನ ಹೆಸರೇನು? ನನ್ನ ಹೆಸರು ಮೈ ನೇಮ್ ಈಸ್ ಸ್ಟುವರ್ಟ್ ಕಿಂಗ್, ಹಿಂದಿ ಮೇ ಜಮೀನ್ ಕಾ ರಾಜ, ಅಚ್ಚ ಕನ್ನಡದಲ್ಲಿ ಪೃಥ್ವಿರಾಜ. ಏನೇವು ಪೃಥ್ವಿರಾಜ್? ಏನಂದೆ? ಯಾರೋ ನೀನು? ಈ ಊರಿನ ಆಗರ್ಭ ಶ್ರೀಮಂತ ಪೃಥ್ವಿರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಬ್ಬಂಟಿಯಾಗಿ ನಿಂತಿರುವ ರಸ ತುಂಬಿದ ಹಣ್ಣನ್ನು ವಾಸನೆ ಸೋತು ಮಣ ಸೋತು ಬಂದಿರುವ ರಸಿಕ ನಾನು ಅಂದಾಗ ಈ ನಿನ್ನ ವಾಸನೆ ಬೀರುತ್ತಿರುವ ಹಣ್ಣನ್ನು ಸವಿಯಲೆಂದು ನನ್ನ ಮನಸ್ಸು ನಿನ್ನಲ್ಲಿಗೆ ಎಳೆದುಕೊಂಡು ಬಂದಿದೆ. ಅದು ತಪ್ಪಾ? ಅದು ತಪ್ಪಲ್ಲ. ಆದ್ರೆ
ನೀನು ಮಾಡ್ತಾ ಇರೋದು ಸರಿ ಏನು ತಪ್ಪು ಸರಿ ಅಂತ ವಿಚಾರ ಮಾಡ್ತೀಯಲ್ಲ ಅದು ತಪ್ಪಲ್ಲ. ಆದ್ರೆ ಒಂದು ಹೆಣ್ಣನ್ನ ಕಂಡಾಕ್ಷಣ ಚಪಲಕ್ಕಾಗಿ ನಾಯಿ ಅಂತ ಜೊಲ್ಲು ಸುರಿಸುತ್ತಾ ನಿಂತಿದೆಯಲ್ಲ ಅದು ತಪ್ಪು. ಮಿಸ್ಟರ್ ಪೃಥ್ವಿರಾಜ್, ಒಂದು ಹೆಣ್ಣನ್ನ ನಡು ಬೀದಿಯಲ್ಲಿ ನಿಂತ್ಕೊಂಡು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನೋಡಿ ಜನ ಏನು ಅಂತಾರೆ ಗೊತ್ತಾ? ಏನು ಅನ್ನೋದಿಲ್ಲ. ಹೆಣ್ಣಿನ ಜೊತೆ ನಡುತ್ತಿರುವ ಈ ನಿನ್ನ ನಡವಳಿಕೆಯನ್ನು ನೋಡಿ ಕಾಲಲ್ಲಿರುವ ಚಪ್ಪಲಿ ತಗೊಂಡು ಹೊಡಿತಾರೆ. ಹುಷಾರ್. ನೋಡು ಜನ ತಪ್ಪಲಿ ತಗೊಂಡು ಹೊಡೆಯೋ ಕಾಲ ಇದಲ್ಲ ಕಣೆ, ಇದು ಕಲಿಯುಗ. ಎಲ್ಲಿ ನೋಡಿದರು ನೋಡಿದ ಹಾಗೆ ನರ ಸತ್ತನ ಮರ್ದಳಗಳ ತರ ಇರುವ ಕಾಲ ಈ ಕಲಿಯುಗ. ನಿನ್ನ ಎಚ್ಚರದ ಮಾತಿಗೆ ಹೆದರಿ ಓಡಿ ಹೋಗೋಣಲ್ಲ ಏ ಪೃಥ್ವಿರಾಜ್. ಸುಮ್ಮನೆ ನನ್ನ ಹೃದಯದಲ್ಲಿ ಹುಟ್ಟುತ್ತಿರುವ ಪ್ರೇಮದ ವಿರಹಾಗ್ನಿಗೆ ಮತ್ತಷ್ಟು ಕಿಚ್ಚು ಹಾಕಬೇಡ. ಸುಮ್ಮನೆ ಬಂದು ಬಿಡು, ನಿನ್ನ ಜೊತೆ ಕಾಮಲೀಟ ಆಡಬೇಕೆನ್ನುವುದೇ ಈ ಪೃಥ್ವಿರಾಜನ ಹೆಬ್ಬೈಕೆ. ಈ ನಿನ್ನ ಹೆಬ್ಬೈಕೆ ಈಡೇರಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಮಿಸ್ಟರ್ ಪೃಥ್ವಿರಾಜ್, ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ದು? ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಾರಿ ಎಂದು ತಿಳಿದುಕೊಳ್ಳಾರದ ಮತಿಹೀನ ನೀನು. ಛೀ, ಸರಿ ಆಚೆ, ದೂರ ದೂರ, ಸರಿ ಆಚೆ. ಏ ಹುಚ್ಚು ಹೆಣ್ಣೆ, ಕೈಗೆ ಸಿಕ್ಕ ಹಣ್ಣನ್ನು ಮೇಲಕ್ಕೆ ಎಸೆದು ಮೂರ್ಖನಾಗುವ ಹುಚ್ಚನಲ್ಲ ಏ ಪೃಥ್ವಿರಾಜ. ಕೈಗೆ ಸಿಕ್ಕ ಈ ಹಣ್ಣನ್ನು ಮಣ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆನ್ನುವುದೇ ಏ ಪೃಥ್ವಿರಾಜನ ಹಂಬಲದ ಆಟ. ಹಂಬಲ ಆಟ? ಹಂಬಲ ಆಟ ಏನೋ ಚಂಡಲ. ಈ ಹೆಣ್ಣನ್ನ ಕಚ್ಚಿ ತಿನ್ನೋದಕ್ಕೆ ಇದೇನೋ ನಡು ಬೀದಿಯಲ್ಲಿ ಬೆಳೆದ ಹಣ್ಣು ಅಂತ ತಿಳಿದುಕೊಂಡಿದೇನೋ ಚಂಡಾಲ. ಇದು ಮಾನವಂತರ ಮನೆತನದಲ್ಲಿ ಬೆಳೆದ ಹಣ್ಣು. ಇದನ್ನ ಕಚ್ಚಿ ತಿನ್ನೋದಕ್ಕೆ ನೀನು ಬಂದದ್ದೇ ನಿಜವಾದ್ರೆ ನನ್ನ ಮಾವಂದ್ರು ಗಂಡುಗಲಿಯಂತೆ ಇದ್ದಾರಲ್ಲ, 3 ಮಾವಂದ್ರು, ನಿನ್ನನ್ನು ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀನೋ? ನಿನ್ನ ಬಾಯಲ್ಲಿ 32 ಹಲ್ಲನ್ನು ಕಿತ್ತು ಕೈಯಲ್ಲಿ ಕೊಟ್ಟಾರು. ಹುಷಾರ್. ಮಾನವಂತರ ಮನೆತನದ ಹೆಣ್ಣು. ಏ ಮಾನವಂತರ ಮನೆತನದ ಹೆಣ್ಣೆ, ಕೇಳು ಹೇಳುತ್ತೇನೆ. ಮಾನವಂತರ ಮನೆತನದ ಹೆಣ್ಣೆ ಮಾಡಬಾರದ ಕೆಲಸ ಮಾಡುತ್ತಿದ್ದಾರೆ ಈ ಕಲಿಯುಗದಲ್ಲಿ ಅಂದಾಗ ನಿನ್ನದೇನು ಮಹಾ? ಈ ಕಲಿಯುಗದಲ್ಲಿ ಮಂದಿರದಲ್ಲಿ ತಂಗಿ ಎಂದು ಮಮತೆಯಿಂದ ಕರೆದು ಮನೆಯಲ್ಲಿ ಅಂಗಿ ಬಿಚ್ಚಿ ರಥ ಕ್ರೀಡೆಯಾಡುವ ಬಂಡ ಜನರೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಶೋಕಿಗಾಗಿ ದುಡ್ಡಿದ್ದವನ ಹತ್ರ ದಡ್ಡತನದಿಂದ ವರ್ತಿಸಿ ತನ್ನ ಶೀಲವನ್ನೇ ಮಾರಿಕೊಂಡು ಮನೆಗೆ ಬರುವ ಬಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕೆ, ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ನಿಂತು ಗಂಡನಿಗೆ ಗರ್ಭ ನಿಂತಿದೆ ಎಂದು ಸುಳ್ಳು ಹೇಳಿ ಊರಿಗೆಲ್ಲ ಊಟ ಹಾಕಿಸುವ ಬಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸಾಕ? ಇಷ್ಟೇ ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಏಯ್ ಚಾಂಡಲ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೊಲಸಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನಗೆ? ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿದ್ದೀನಿ? ಪವಿತ್ರ ನಾರಿ. ಅಷ್ಟೇ ಅಲ್ಲ, ನಮ್ಮ ಕಣ್ಣನ ನಾಡಿನಲ್ಲಿ ಹುಟ್ಟಿದ ಇವಳು ಈ ಜಗದ ಕಣ್ಣು ಅಂತ ಹೆಸರು ಪಡೆದುಕೊಂಡವಳು. ಅಷ್ಟೇ ಅಲ್ಲ, ಇಂಥ ಹೆಣ್ಣಿಗೆ ಇಷ್ಟೊಂದು ಹೊಲಸಾಗಿ ಮಾತಾಡ್ತಾ ಇಲ್ಲ, ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ನನ್ನ ಮನಸ್ಸನ್ನು ನಾನು ಗಲೀಜು ಮಾಡಿಕೊಳ್ಳಾರೆ. ಸಿಕ್ಕವ್ರಿಗೆಲ್ಲ ಸರಗ ಹಾಸೋದಕ್ಕೆ ಸೂಳೆ ಅಲ್ಲ ಈ ಹೆಣ್ಣು, ಮಹಾ ಗರತಿ ಇವಳು. ಗರತಿ ಹೆಣ್ಣು? ಹೇ ಗರತಿ ಹೆಣ್ಣೆ, ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರೂ ಮತ್ತೊಬ್ಬ ಮಿಂಡನಿಗೆ ಸೆರಗು ವಾಸೋ ಬಂಡ ಹೆಣ್ಣುಗಳೇ ತುಂಬಿಕೊಂಡಿದ್ದಾರೆ ಈ ನಿನ್ನ ಗರತಿ ಸಮಾಜದಲ್ಲಿ ಅಂದಾಗ
ನೀನು ಗರತಿಯಾದರೇನು ಸೂಳೆಯಾದರೇನು, ಒಟ್ಟಿನಲ್ಲಿ ಈ ನಿನ್ನ ಅಂದ ತುಂಬಿದ ಚಂದದ ಮೈ ಮಾಡದ ಜೊತೆ ಕಾಮದಲ್ಲಿ ಆಡಬೇಕೆನ್ನುವುದೇ ಈ ಪೃಥ್ವಿರಾಜನ ಹಠ. ಈ ನಿನ್ನ ಹಠ ಯಾವತ್ತು ಈಡೇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿದುಕೋ ಚಾಂಡಾಲ. ಈ ನಡು ಬೀದಿಯಲ್ಲಿ ಬಂದು ನಿಂತ್ಕೊಂಡು ಒಂಟಿ ಹೆಣ್ಣನ್ನ ಈ ರೀತಿ ಕೆಣಕ್ತಾ ಇದೆಯಲ್ಲ, ಇದನ್ನ ಆ ಕರ್ಣಪಟಲದಿಂದ ಕೇಳಿಸ್ಕೊಳ್ಳಾರ್ದೆ ಆ ಭಗವಂತನು ಯಾರನ್ನಾದರೂ ಇಲ್ಲಿ ಕಾಪಾಡೋದಕ್ಕೆ ಕಳಿಸ್ತಾನೆ ಆ ನನ್ನ ದೇವರು. ದೇವರು ಏಯ್ ಡಾರ್ಲಿಂಗ್, ದೇವರು ಕಳಿಸಿಕೊಡುವ ಜಾಗ ಇದಲ್ಲ. ಸುಮ್ಮನೆ ವ್ಯರ್ಥ ಮಾತನಾಡಿ ಕಾಲಹರಣ ಮಾಡಬೇಡ. ಈ ನಿನ್ನ ಅಂದಾದ ಜೊತೆ ಕಾಮಲಿ ಆಡುವ ವ್ಯರ್ಥ ಕಾಲಹರಣ ಮಾಡಬೇಡ. ಬಂದು ಬಿಡು. ಅಯ್ಯೋ, ಕಾಪಾಡಿ, ಯಾರಾದ್ರೂ ಮಿಸ್ಟರ್, ನಿಲ್ಲಿಸು ಈ ನಿನ್ನ ದುಶ್ಯಾಸನ ಕೆಲಸವನ್ನು. ಅಂದು ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ ಗೊತ್ತೇ? ಒಂಟಿ ಹೆಣ್ಣು ಯಾವುದೇ ಇದು ಇಲ್ಲದೆ ಮನೆಗೆ ಬಂದಾಗ ಮಾತ್ರ ಸಂಪೂರ್ಣ ಸ್ವಾತಂತ್ರ್ಯ ಸಿಗುತ್ತದೆ ಅಂತ ಹೇಳಿದ್ದರು. ಆದರೆ ನಿಮ್ಮಂಥ ಬಿನ್ ಲಾಡನ್ಗಳು ಹುಟ್ಟಿ ಅವರ ಕನಸನ್ನೆಲ್ಲ ನನ್ನ ಸಾಗದೆ ಮಾಡಿಬಿಟ್ರಲ್ಲೋ ಬಂಡ ಬಡ್ಡಿ ನನ್ನ ಮಕ್ಕಳ. ಏ ಯಾರು ನೀನು ಬಂಡ ಬಡ್ಡಿ ಮಗನೇ? ನಿನ್ನ ನೀತಿ ಪಾಠವನ್ನು ಕೇಳಲಿಕ್ಕೆ ಇಲ್ಲಿ ಯಾರು ಇಲ್ಲ. ಈ ಕಲಿಯುಗದಲ್ಲಿ ಅಂದಾಗ ಈ ಪೃಥ್ವಿರಾಜನ ಸೇಡಿಗೆ ಸಿಲುಕಿ ಸಾಯಲ ಬೇಡ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ರೊಚ್ಚಿಗೆದ್ದ ಹಾವನ್ನು ಹಿಡಿಯುವುದು ಒಂದೇ. ರೊಚ್ಚಿಗೆದ್ದ ಹಾವು ನಿನ್ನಂಥ ವಿಷ ತುಂಬಿದ ಹಾವಿಗೆ ಹೊತ್ತು ನೋಡಿ ಹೊಂಚು ಹಾಕಿ ಹಿಡಿದು ಹಲ್ಲು ಬಿಡಿದು ಹಾವಾಡಿಗ ಸತ್ಯ ನ್ಯಾಯ ಧರ್ಮಗಳನ್ನು ತೊಳೆದು ಬಡವರ ಮೇಲೆ ಅಟ್ಟಹಾಸ್ಯದಿಂದ ಮೆರೆಯುತ್ತಿರುವ ನಿಮ್ಮಂತ ಬಂಡರನ್ನು ಮೆಟ್ಟಿ ನಿಲ್ಲುವ ಗಂಡು ಹುಲಿ ಈ ಕಲಿಯುಗದ ಕರ್ಣ. ಏ ಕಲಿಯುಗದ ಕರ್ಣ, ಅಂದು ಮಹಾಭಾರತದಲ್ಲಿ ಕೌರವರನ್ನೇ ಗೆಲ್ಲಿಸಿ ಕೊಡಲಾಗದ ಕರ್ಣ, ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿಗೆ ಸಿಲುಕು ಸಾಯಲು ಬಂದಿರುವೆಯಾ? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಏ ಪೃಥ್ವಿರಾಜ, ಬೆಂಕಿ ಬಿರುಗಾಳಿ ಬೀಸಿ ಭೂಮಿ ಆಕಾಶಕ್ಕೆ ಕಾರ್ಮೋಡ ಕತ್ತಲ ಕವಿದು ಗುಡುಗು ಮಿಂಚು ಆರುಬಡಿಸುತ್ತ ಎದುರು ಬಂದರು. ಎದರದೆ ಗಂಡದೆಯ ಗುಂಡುವಿನ ಹುಲಿ ಈ ಕರ್ಣ. ಸುಮ್ಮನೆ ನನ್ನ ಸೇಡಿನ ಕಿಡಿಗೆ ಸುಟ್ಟು ಹೋಗಬೇಡ, ಬರು ಎಚ್ಚರ. ಎಚ್ಚರ. ಏ ಕರ್ಣ, ಎಚ್ಚರದ ಮಾತುಗಳನ್ನಾಡಿ ಆಡಂಬರದ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಮೂರ್ಖನಾಗಬೇಡ. ಮೊದಲೇ ನನ್ನ ಎದೆಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹದ ಜ್ವಾಲೆಗೆ ಮತ್ತಷ್ಟು ಕಿಚ್ಚು ಹಚ್ಚಿಬಿಟ್ಟೆ ಅಲ್ಲ. ಇದೇ ಕಿಚ್ಚಿನಿಂದ ನಿನ್ನನ್ನು ಸಾಯುವ ಹಾಗೆ ಮಾಡಿ ಬೀದಿ ಬೀದಿ ನಾಯಿಯ ಹಾಗೆ ಅಲೆದಾಡುವ ಹಾಗೆ ಮಾಡದಿದ್ದರೆ ಇವನು ಪ್ರಳಯದ ಪ್ರಣಯಾಂತಕ ಪೃಥ್ವಿರಾಜನೇ ಅಲ್ಲ. ಗುಡ್ ಬಾಯ್. ಹೋಗಲೇ ಹೋಗು. ನಿನ್ನಂಥವರು ಸಾವಿರಾರು ಜನರನ್ನು ಕಂಡಿದ್ದೇನೆ. ನೀನು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡವಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ತಾವು ಯಾರು? ದೇವರಂತೆ ಬಂದು ನನ್ನ ಶೀಲವನ್ನ ಹಾಗೂ ನನ್ನ ಪ್ರಾಣವನ್ನ ಕಾಪಾಡಿದ್ರಿ. ನಿಮಗೆ ನಾನು ಸದಾ ಚಿರಋಣಿಯಾಗಿರು. ಹೇಳಮ್ಮ, ಅವನು ನಿನ್ನನ್ನು ಮೇಲೆ ಬಲತ್ಕರಿಸಲು ಬಂದಿದ್ದವನು ಯಾತಕ್ಕಾಗಿ? ಅವನು ನಮ್ಮ ಊರಿನ ಆಗರ್ಭ ಶ್ರೀಮಂತ, ಜಯರಾಜನ ಆಪ್ತ ಸ್ನೇಹಿತ. ನಮ್ಮ ಊರಿನಲ್ಲಿ ಯಾವುದೇ ಬಡ ಹೆಣ್ಮಕ್ಳು ಕಂಡ್ರು ಅವರನ್ನ ಕಂಡು ಅವರ ಶೀಲವನ್ನು ಹಾಳು ಮಾಡಿ ಅವರ ಸಾವಿಗೆ ಕಾರಣರಾಗುತ್ತಾರೆ ಈ ಶ್ರೀಮಂತರು. ಒಂದು ವೇಳೆ ಇವರನ್ನ ಜೈಲಿಗೆ ಕಳಿಸಿದ್ರೆ ಹಣದ ಬಲದಿಂದ, ರಾಜಕೀಯ ಬಲದಿಂದ ಮತ್ತೆ ಹೊರಗೆ ಬಂದು ನಮ್ಮಂಥ ಬಡ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ತೊಂದರೆ ಕೊಡುತ್ತಲೇ ಇರುತ್ತಾರೆ. ಆದರೆ
ದುರಾದೃಷ್ಟ, ಇವತ್ತು ಇವನ ಕಣ್ಣಿಗೆ ನಾನು ಬಿದ್ದೆ. ಆದರೆ ಸಮಯಕ್ಕೆ ಸರಿಯಾಗಿ ನೀವು ಬಂದು ನನ್ನನ್ನು ಕಾಪಾಡಿದ್ರಿ ಅಷ್ಟೇ. ಏ ಜಯರಾಜ, ಏ ಪೃಥ್ವಿರಾಜ, ಈ ಊರಿಗೆ ಕಾಲಿಟ್ಟ ಪ್ರಪ್ರಥಮ ಹೆಜ್ಜೆಯಲ್ಲಿ ನನ್ನ ಎದುರೊಳಗಾಗಿ ನನಗೆ ಚಾಲೆಂಜ್ ಮಾಡಿದ್ದೀರಲ್ಲ, ಚಾಲೆಂಜ್ ಮಾಡಿ ನನ್ನನ್ನು ಅಖಾಡಕ್ಕೆ ಇಳುವಂತೆ ಮಾಡಿದ್ದಕ್ಕಾಗಿ ನನ್ನದು ಒಂದು ಚಾಲೆಂಜ್. ನಿಮ್ಮನ್ನು ಕಾನೂನು ಕೈಗೆ ಒಪ್ಪಿಸದೆ ಹೋದರೆ ಈ ಕಲಿಯುಗದ ಕರ್ಣಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಿಲ್ಲವೆಂದು ತಿಳಿದುಕೊಳ್ಳಲಿ ಈ ಸಮಾಜ. ಏನು ಮಿಸ್ಟರ್, ಏನು ವಿಚಾರ ಮಾಡ್ತಾ ನಿಂತು ಬಿಟ್ರಲ್ಲ, ಏನು? ನೋಡಮ್ಮ, ಈ ಸಮಾಜದಲ್ಲಿ ಹುಚ್ಚು ನಾಯಿಗಳಿವೆ ಎಂದು ನಾವು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ನಾವು ಅವುಗಳಿಗೆ ಹೆದರದೆ ಎದುರಾಗಿ ನಿಂತು ಬೆನ್ನಟ್ಟಿದರೆ ನಾವು ಓಡಿ ಹೋಗುತ್ತೇವೆ. ಇದೇ ಈ ಜಗದ ನಿಯಮ. ಹೌದು ನೋಡಿ, ತಾವು ಯಾರೇ ಆಗಿರಲಿ ಈ ಊರಿಗೆ ಹೊಸಬ್ರು ಅಂತ ಕಾಣಿಸುತ್ತದೆ. ತಾವಿಲ್ಲಿಗೆ ಯಾತಕ್ಕಾಗಿ ಬಂದಿದ್ದೀರಿ? ನೋಡಮ್ಮ, ನಾನು ಯಾರು ಎಂಬುದು ನನಗೆ ಗೊತ್ತಿಲ್ಲ. ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕೆಂದರೆ ಸಮುದ್ರದಲ್ಲಿ ಅಡಗಿರುವ ಸತ್ಯವನ್ನು ಹುಡುಕಿ ತಂದು ಈ ಸಮಾಜದ ಮುಂದೆ ಹೇಳಿದಾಗಲೇ ನನಗೆ ಸಮಾಧಾನ. ನಿಮ್ಮ ಒಗಟಿನ ಮಾತವೇ ನನಗೆ ಅರ್ಥವಾಗ್ತಾ ಇಲ್ಲ. ಸರಿ, ನಾನು ಬಂದು ಬಹಳ ಹೊತ್ತಾಯ್ತು, ನಾನಿನ್ನ ಬರ್ತೀನಿ. ನಮಸ್ಕಾರ. ಹೋಗಿ ಬಾರಮ್ಮ. ಅರ್ಥ ವ್ಯರ್ಥಗಳ ಮಧ್ಯ ಸಮಯವನ್ನು ಉಪಯೋಗಿಸಿಕೊಂಡು ಸಾರ್ಥಕ ವಿಜಯವನ್ನು ಈ ಸಮಾಜದ ಮುಂದೆ ಸಾರಿ ಹೇಳಿದಾಗಲೇ ನನಗೆ ಸಮಾಧಾನ. ಎಲೇ ಜಯರಾಜ, ಏ ಪೃಥ್ವಿರಾಜ, ನನ್ನ ತಂದೆ ತಾಯಿಗಳನ್ನು ಕೊಲ್ಲಿಸಿದ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮನ್ನು ಇಂಚು ಇಂಚಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕಿದಾಗಲೇ ಸಮಾಧಾನ. ಅಲ್ಲಿವರೆಗೂ ನನಗೆ ಶಾಂತಿ ಇಲ್ಲ. ಅಣ್ಣ ಹಾಗೂ ಗಂಗಾ ಹೊಲಕ್ಕೆ ಬರ್ತೇನೆಂದವರು ಯಾಕೋ ಇನ್ನೂ ಬರಲೇ ಇಲ್ಲ. ನಾನಾದರೂ ಹಾಗೆ ಹೊಲ ನೋಡ್ಕೊಂಡು ಹೋದ್ರತ್ತಂತ ಬಂದ್ಬಿಟ್ಟೆ. ನೋಡೋಣ, ಅವರು ಬರುವವರಿಗೆ ಒಂದು ಸಣ್ಣ ಒಡ್ಡಾದರೂ ಹಾಕ್ತೇನೆ. ಏನು ಮಾಡೋದು, ಪ್ಯಾಂಟು ಶರ್ಟ್ ಹಾಕೊಂಡು ಬಂದಿದ್ದೇನೆ. ಏನೇ ಆಗಲಿ ರೈತರ ಮಕ್ಕಳು ತಾನೇ, ಒಂದು ಕೈ ನೋಡೇ ಬಿಡೋಣ. ಹಲೋ ಮಿಸ್ಟರ್, ಇಲ್ಲಿ ಶ್ರೀಮಂತ ಜಯರಾಜನ ಜಮೀನು ಎಲ್ಲಿ ಬರುತ್ತೆ? ಏನು, ಜಯರಾಜ್ ಸೌಕಾರನ ಹೊಲನ? ಇದೆ, ನಮ್ಮ ಬಾಜು ಇದೆಯಲ್ಲ 300 ಎಕರೆ ಹೊಲ ಇದೆ. ಓ ಶಂಕರ್, ಇದೇನಿದು ನೀವಿಲ್ಲಿ? ಇದೇನೇ ನಿಮ್ಮ ವೇಷ? ಕೈಯಲ್ಲಿ ಸಲಕಿ ಹಿಡಿದಿದ್ದೀರಾ? ಓ ಶೀಲಾ, ನೀನು? ಇದೇನು ನಮ್ಮೂರಲ್ಲಿ? ಇದೇ ನಮ್ಮೂರು. ಶ್ರೀಮಂತ ಜಯರಾಜನೇ ನಮ್ಮ ಅಣ್ಣ. ನೀವೇನು? ಇದೇ ನಮ್ಮೂರು, ಇದೇ ನಮ್ಮ ಹೊಲ. ಓಹೋ, ಹೌದಾ? ನೋಡಿ, ಎಷ್ಟೊಂದು ಆಶ್ಚರ್ಯವಾಗ್ತಾ ಇದೆ ಈ ವಿಷಯ ತಿಳಿದು. ನಾವಿಬ್ರು ಬೇರೆ ಬೇರೆಯಾಗಿ ನಮ್ಮ ಪ್ರೀತಿ ಮುಗದೆ ಹೋಯ್ತು ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ ನಾವಿಬ್ರು ಇರೋದು ಒಂದೇ ಊರಲ್ಲಿ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಆ ದೇವರೇ ನಾವಿಬ್ಬರನ್ನ ಒಂದುಗೂಡಿಸಿದ ಅಂತ ಕಾಣಿಸುತ್ತದೆ. ಐ ಲವ್ ಯು ಶಂಕರ್, ಐ ಲವ್ ಯು. ಈ ಪ್ರೀತಿ ಹೀಗೆ ಮುಂದುವರಿಯುವುದಿಲ್ಲ. ಇದೇನು ಶಂಕರ್ ಹೀಗೆ ಮಾತಾಡ್ತಾ ಇದ್ದೀರಾ? ನಮ್ಮಿಬ್ಬರ ಪ್ರೀತಿ ಬಗ್ಗೆ ನಾನು ಎಷ್ಟೊಂದು ಕನಸನ್ನು ಕಟ್ಟಿಕೊಂಡಿದ್ದೆ ಅಂತ ನಿಮಗೆ ಗೊತ್ತಿದೆಯಲ್ಲ? ಕಟ್ಟಿಕೊಂಡಿದ್ದೆವು ನಿಜ, ಆದರೆ ಆವಾಗ ನೀನು ಯಾರು ನಾನು ಯಾರು ಅಂತ ಗೊತ್ತೇ ಇರಲಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಹಾಡಿತು. ಈಗ ನೀನು ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಮೇಲಾಗಿ ಈ ಊರಿನ ಯುವರಾಣಿ. ಅರಮನೆಯಲ್ಲಿ ಬಾಳಬೇಕಾದ ನೀನು ಈ ಬಡವನ ಮನೆಯ ಗುಡಿಸಲಲ್ಲಿ ಬಾಳಲು ಬರೀಯಾ? ಅದು ಸಾಧ್ಯವಿಲ್ಲ ಶೀಲಾ. ಅಂದ್ರೆ ನನ್ನನ್ನು ಸಾಕೋದಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀರಾ? ಇಷ್ಟಕ್ಕೂ ನಾವಿಬ್ಬರು
ಮೊದಲಿನ ಹಾಗೆ ಸಿಟಿಯಲ್ಲಿ ಪ್ರೀತಿ ಮಾಡ್ಕೊಂಡು ಚೆನ್ನಾಗಿದ್ದು ಬಿಡೋಣ. ನಡೀಲಿ, ನನಗೆ ಈ ಶ್ರೀಮಂತಿಗೆ ಆಸ್ತಿಗೆ ಏನೂ ಬೇಕಾಗಿಲ್ಲ. ಬನ್ನಿ, ನಾವು ಅಲ್ಲಿಗೆ ಹೋಗೋಣ. ನಿಲ್ಲು ಶಿರಾ, ನಾನೊಬ್ಬ ಮಾಮೂಲಿ ರೈತನ ತಮ್ಮ. ನಾವು ಶೇಂಗಾ ಚಟ್ನಿ ಖಡಕ್ ರೊಟ್ಟಿ ತಿಂದು ಬೆಳೆದವರು. ನೀನು ಅರಮನೆಯ ಸುಪ್ಪತ್ತಿಗೆಯಲ್ಲಿ ಕೈ ತೊಳೆಯಬೇಕಾದ ನೀನು ಈ ಬಡವನ ಮನೆಗೆ ಬಂದರೆ ಆ ಪಾಪ ನನ್ನನ್ನು ತಟ್ಟದೆ ಬಿಟ್ಟಿದ್ದೆ. ಇದೇನು ಹೀಗೆ ಹೇಳ್ತಾ ಇದ್ದೀರಾ? ನೋಡಿ, ಹೇಗಿದ್ರು ನಾವು ಬೇಕಾ ಮುಗಿಸಿದ್ದೀವಿ. ಇಬ್ರಿಗೂ ನೌಕರಿ ಆಯ್ತು ಅಂದ್ರೆ ನೀನು ಮೇಲು ನಾನು ಕೀಳು ಎಂಬ ಭ್ರಮೆ ಇರುವುದಿಲ್ಲ. ಏನಂತೀರಾ? ನೋಡು ಶಿರಾ, ಆದರೂ ನಿನ್ನ ಹಣವಿಲ್ಲದವರಿಗೆ ಬೆಲೆ ಕೊಡುವವನಲ್ಲ. ಒಂದು ವಿಚಾರ ಮಾಡಿ ನೋಡು. ನೋಡಿ, ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಆ ವಿಷಯವನ್ನ ನನಗೆ ಬಿಟ್ಟು ಬಿಡಿ. ಈಗ ನೋಡಿ, ತಡ ಮಾಡಬೇಡಿ. ತಂಗಾಳಿ ಬೀಸಿ ಬಂದು ನಮ್ಮಿಬ್ಬರ ಮಿಲವನ್ನ ಅನುಭವಿಸುತ್ತಿರುವಂತೆ ಭಾಸವಾಗುತ್ತಿದೆ. ಬನ್ನಿ, ಇದೇ ಸಂತೋಷದಲ್ಲಿ ಒಂದು ಪ್ರೇಮ ಗೀತೆ ಹಾಡೋಣ. I love you, Chilambari, you love me, Neelambari, Neelambari, Neelambari. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ಸಂಗಾತಿ ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ಐ ಲವ್ ಯು ನೀಲಾಂಬರಿ, ಯು ಲವ್ ಮೀ ನೀಲಾಂಬರಿ, ನೀಲಾಂಬರಿ, ನೀಲಾಂಬರಿ. ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ. ನೀನಾದೆ ನನ್ನ ಬಾಳಿಗೆ, ಸಂತೋಷ ನೀ ತಂದೆ ನನ್ನ ಹೃದಯಕ್ಕೆ.
ಮನೆಯಲ್ಲಿ ನಮ್ಮ ಅಣ್ಣ ತುಂಬ ನಾನೇನು ಹೋಗಿ ಬರಲಿ. ಈ ಶೀಲಾಳನ್ನು ಮದುವೆಯಾಗಲು ನಮ್ಮ ಮನೆಯಲ್ಲಿ ಒಪ್ಪುವರೆ. ಮೇಲಾಗಿ ನನಗಿಂತ ದೊಡ್ಡವ ಅರ್ಜುನ ಅಣ್ಣ ಇರುವನು, ಇನ್ನೂ ಅವನ ಮದುವೆಯಾಗಿಲ್ಲ. ಮತ್ತು ಮೇಲಾಗಿ ಇವರ ಅಣ್ಣ ಬಹಳ ಸ್ವಚ್ಛಿನಮ. ಇದಕ್ಕೆ ನಮ್ಮ ಮನೆಯಲ್ಲಿ ಒಪ್ಪಿಗೆ ಕೊಡಬಹುದು. ನೋಡೋಣ, ಸಮಯ ಸಿಕ್ಕಾಗ ಅಣ್ಣಂದಿರ ಮುಂದೆ ವಿಚಾರ ಮಾಡಿದರಾಯಿತು.